ప్లీజ్ సబ్స్క్రైబ్ చేయండి, లైక్ చేయండి, షేర్ చేయండి. ప్లీజ్ సబ్స్క్రైబ్ చేయండి.
ನಟ ನಟಸಿ ಹಟ್ಟಾಸದಿಂದ ಪುಟ ನೆಗೆದು ಮೆರೆಯುವ ಕಾಲಭೈರವನಂತೆ ಖಡ್ಗಮಮ ಜಲಪಿಸಿ ವೀರಬೊಬ್ಬೆಯನ್ನಿಟ್ಟರೆ ಓ ಯಾವತ್ತು ವೈರಿಗಳ ಎಲ್ಲ ಮನ್ನವ ದೇವ ಇಂಥ ದೃಢ ಎಲ್ಲ ಮನ್ನವ ದೇವ ಇದು ಅಲ್ಲದೆ ಎನ್ನ ವೀರವೇಶದ ಕಾಲ್ನಡಿವಿಗೆ ಈ ಭೂಮಿ ನಡಿಗಿತು ಗಿರಿ ಗಿರ ಶಿಖರಗಳ ಅಳ್ಳಾಡಿದವು ಇಂಥ ವೀರಾದಿ ವೀರನ ಮುಂಭಾಗದೊಳ ನಿಂತು ದಾರನ್ನ ಮಾತನಾಡಿಸುವ ನೀನು ದಾವಣಲೈ ಬಟಬಟ ದೇವ ನಾವು ದಾರಂದರೆ ಲಂಚ ತಿಂದವನು ಲಂಚ ದ್ರೋಹಿ ಲಂಚ ಬೇಡವನು ಬೀದಿ ನಾಯಿ ಲಂಚ ಕೊಟ್ಟು ಬಿಡವರು ಬಾಯಿ ಬಾಯಿ ಬಳ್ಳಾರಿ ಬದನೆಕಾಯಿ ಗುಡ್ತೀನಿ ಕುಂಬಳಕಾಯಿ ಕಾರಕಾಯಿ ನೆಲ್ಲೆಕಾಯಿ ಕೂಡ್ಲಿಗೆ ಹುಣಸೆಕಾಯಿ ನಾನು ಈ ವೇಷಕ್ಕೆ ಒಡೆದಿರುವನು ಸೊನದೊಂದು ತೆಂಗಿನಕಾಯಿ ದೊಡ್ಡದೊಂದು ಕುಂಬಳಕಾಯಿ ಎಷ್ಟು ಕಾಯಿಗಳನ್ನು ಹೊರತಿದ ಅರ್ಪಿತ ಮಾಡಿಕೊಳ್ಳಲು ನಮ್ಮಮ್ಮ ಮಾರಮ್ಮ ತಾಯಿ ದೇವ ಅಗಿಸಪುಟ್ಟ ಕಲ್ಲದ ವಾಸ ನಾನು ಸಂಸಾರದ ದಾಸ ಆ ಮೂಲೆಯಲ್ಲಿ ಕುಂತುಕೊಂಡಿರುವ ನೋಡು ನಮ್ಮ ಸ್ವಾದರ ಮಾವನೆಂಬ ಅರಸ ಅಂತ ಅರಸನ ಮಗಳಿಗೆ ವರನಾಗಿ ಬಂದು ತಮ್ಮನ್ನು ಮಾತನಾಡಿಸುವ ಸುಂದರ ಸಾರಥಿ ನಾನಲ್ಲವೇನೋ ದೇವ ಏಳಕೊಂಡ ಬರಬೇಕು ನಿಮ್ಮ ನಾಮ ಅಂಕಿದವ ಹೊಳರಿಯೇ ಎಲ್ಲ ಈ ಸಾರಥಿ ನಾವುದಾರೆಂದರೆ ತಾವುದಾರು ದೇವ ಚಂಡ ಪ್ರಚಂಡ ಭುಜ ಬಲೋರ್ದಂಡ ಕಂಡಣದೊಳ್ಳು ಮುಂಕುಂಡ ಅಂಡಲಿದ್ದ ಬರುವ ಮಂಡಲೀಕರ ಮಂಡಗಳನ್ನು ಹೊಳರಿಯೇ ಎನ್ನ ಕರ ಪುಂಡರೀಕದೊಳ್ಳ ಮೆರೆಯುವ ಗದಾರ್ದಂಡದಿಂದ ಅಪ್ಪಳಿದ ಭುಜ ಬಲೋರ್ದಂಡ ಓ ವ್ಯಾಘ್ರನಂತೆ ಉಗ್ಗಟ್ಟಿಸುವ ಕೋಪ ಮತ್ ನಾಶಕಾಗ್ರದೊಳ್ಳ ಒಳೆಯುವ ಎಣ್ಣೆಯ ಕೋರ್ಪಿಗೆ ಕೂರ್ಮನು ಕುಗ್ಗಿದನು ಆದಿಶೇಷನ ತಲೆ ಬಾಗಿದನಂತೆ ದಂತಿಗಳು ಇಂಥ ದೃಢಬಲ ಡನಕರ ಜಡೇಜಮವ ಜಡೇಜಾಕ್ಷ ಬಿಡಿಗಣ್ಣಾದಿಗಳಲ್ಲಿ ವೈರಿಗಳು ಕಡುವಾಗಿ ನಮೋ ಮಂಡಲದಲ್ಲಿ ಬಳಿರಿಯೇ ಎಂದು ಅಡಿಗೆ ಬಿಡದ ಎಲ್ಲ ಸಾರಥಿ ಕಾಲಾರಿಗಳುಳ್ಳ ಶೀಲ ಪ್ರಭಾವನಂತೆ ಗುಡಿಗಿಸಿ ಸಿಂಹ ಬೊಬ್ಬೆಯನ್ನಿಟ್ಟರೆ 56 ದೇಶಾಧಿಪರು ಎತ್ತರಡಿಕೊಂಡು ಹೋದರು ಎಲ್ಲ ಸಾರಥಿ ಗೋಪದೆ ಈ ಜಗತ್ತು ವಲಯದೊಳ್ಳ ಮಿಗಲನಿಪ ಕ್ಷತ್ರಿಯರ ವಂಶಕ್ಕೆಲ್ಲ ಎದೆ ಸೂಲನಂತೆ ಒಪ್ಪುವ ಕೇಕೆಯ ರಾಜನ ಪುತ್ರ ಸದಮಲ ಪವಿತ್ರ ವಿರಾಟರಾಯನ ಮೋಹನಕ್ಕೆ ಜಯ ಪ್ರತಾಪನಂತೆ ಒಪ್ಪುವ ಸತ ಸಿಂಹ ಶಕ್ತಿ ಉಳ ಕೀಚಕ ಮಹಾರಾಜನಿಂದ ತಿಳಿಯಲ ಈ ಸಾರಥಿ ಓಡಿಸಿದ್ದೇವೆ ಜಾಗ್ರತೆ ವೀರ ಕೀರ್ತಕ ಮಹಾರಾಜರ ನೀವಾದರೆ ಬಂಗಾರದಂತೆ ಕಂಗೊಳಿಸುವ ಈ ಸಭಾಮತಕ್ಕೆ ಬಂದ ಕಾರಣವೇನೋ ದೇವ ದಿವ್ಯ ಪ್ರಭಾವ ಹೊಳರಿಯೇ ಎಲ್ಲ ಈ ಸಾರಥಿ ಈ ಸಭಾ ಮಧ್ಯಕ್ಕೆ ಬಂದ ಕಾರಣವೇನೆಂದರೆ ಅದೇನು ದೇವ ಇಂದಿನ ದಿನ ನಮ್ಮ ಅಕ್ಕಯ್ಯಳಾದ ಸುದೇಶ್ನಾ ದೇವಿಯ ರಾಣಿ ವಾಸಕ್ಕೆ ಹೋಗುವ ಕಾರಣ ರೋಣವಾಯಿತು ಸಾರಥಿ ತಿಳಿಯುತ್ತೆ ನಮ್ಮಂದ ಸಂಗತಿ ತಿಳಿಯಿತು ಭೂಪತಿ ಮುಂದೇನು ಸಂಗತಿ ಹೊಳೆರಿಯೇ ಇಲ್ಲ ಈ ಸಾರಥಿ ಭೂಪತಿ ಅತಿ ಚಮತ್ಕಾರದಿಂದ ಮೆರೆಯುವ ಹೊಸ ಸಂದನಕ್ಕೆ 9 ಅಶ್ವಗಳನ್ನು ಬಂಧಿಸು ಪ್ರಥಮ ತಂದು ಮುಂದೆ ನಿಲ್ಲಿಸು ಬಳಿರಿಯ ನಮ್ಮ ಅಕ್ಕಯ್ಯಳಾದ ಸುದೇಶ್ನಾ ದೇವಿಯ ಹರಮಂದಿರಕ್ಕೆ ಸೂಟಿಯಿಂದ ರಥವನ್ನು ಬಿಡುವಂತವನಾದ ಸಾರಥಿ ಅತಿ ಜಾಗ್ರತೆ ಬಳಿರಿಯ ಎಲ್ಲ ಈ ಸುಬ್ರದೊಳ್ಳ ಪ್ರಬುದ್ಧನಾದ ಎಲ್ಲ ಈ ಸೂತ ಇದು ಏನು ವಿಪರ್ಯಾಸ
ವಿಪರೀತ ಏನು ದೇವ? ಇವತ್ತಿನ ದಿನವು ನಮ್ಮ ಅಕ್ಕಯ್ಯಳಾದ ಸುಧಿಷ್ಣ ದೇವಿಯ ಸಭಾ ಸಂಸ್ಥಾನವೇ ಒಂದು ರೀತಿಯಾಗಿ ಕಾಣುವುದಲ್ಲ. ಹೌದು ದೇವ. ಎಲ್ಲ ಸಾರಥಿ ಭೂಪತಿ, ಇದು ಎತ್ತ ನೋಡಿದರು ರಮ್ಯತರವಾದ ಉದ್ಯಾನವನಾದಿಗಳು ಚಿತ್ರ ವಿಚಿತ್ರ ತರವಾದ ಪುಷ್ಪ ಗೊಂಚಲಗಳಿಂದಲೇ ಪರಿಶೋಭಿಸುವವು ನೋಡು. ಹೌದು ದೇವ. ಎಲ್ಲ ಸಾರಥಿ ಭೂಪತಿ, ಇದು ಏನು ಪಾರ್ವತಿ ನಾಥನಾದ ಪರ ಶಿವನು ವಾಸ ಮಾಡುವ ಕೈಲಾಸವೋ ಇಲ್ಲವೇ ದೇವೇಂದ್ರನ ಹರ ಮಂದಿರವೋ? ಎತ್ತ ನೋಡಿದರೆ ವಜ್ರ ವೈಡೂರ್ಯಗಳಿಂದಲೇ ಪರಿಶೋಭಿಸುವವು. ಹೌದು ದೇವ. ಇದೆಲ್ಲ ಇರಲಿ, ವೀರಾದಿ ವೀರ ಗಂಡುಗಲಿ ಕೀಚಕ ಮಹಾರಾಜನ ಬಂದ ಮಹಾದ್ವಾರದಲ್ಲಿ ನಿಂತಿರುವನೆಂದು ನಮ್ಮ ಅಕ್ಕಯ್ಯಳಾದ ಸುಧಿಷ್ಣ ದೇವಿಗೆ ತಿಳಿಸುವಂತವನಾದ ಸಾರಥಿ, ಹೋಗಿ ನಿಮ್ ಜಾಗ್ರತೆ. ಎಂತಾಗಲಿ ದೇವ. ಈ ಬೆಳ್ಳುಗಾರವನ್ನು ಮತ್ತು ಒಂದು ಚೈನಿ ಸರವನ್ನು ಕೀಚಕ ಪತ್ರಕ್ಕೆ ಆರಂಭ ಇರುತ್ತಾರೆ. ದೇವ ಮಹಾದೇವ, ದೇವ ಮಹಾದೇವ, ವೇದದಾಯ ಭಾವ, ದೇವ ಮಂಗಳ ತೀರ್ಥ ಸುಗುಣ ಪೂಜಿತ, ಮಂಗಳ ಚರಿತ ಸುಗುಣ ಪೂಜಿತ, ಮುಂಗಿ ವಂದಿತ ಪಾವನ ಚರಿತ, ಮುಂಗಿ ವಂದಿತ ಪಾವನ ಚರಿತ, ಕುಂಬರ ಬೋಲಿಗರ ಪಾದ ಪೂಜಿತ, ಕುಂಬರ ಬೋಲಿಗರ ಪಾದ ಪೂಜಿತ, ಶಂಭೋ ಶಂಕರ ಸೋಮನಾಥ, ಶಂಭೋ ಶಂಕರ ಸೋಮನಾಥ, ದೇವ ಭೀಕರ ತಾಂಡವ ನೃತ್ಯವನಾಡೆ, ದಕ್ಷ ಬ್ರಹ್ಮನ ಶಿರವ ಚೆಂಡಾಡೆ, ಭೀಕರ ತಾಂಡವ ನೃತ್ಯವನಾಡೆ, ದಕ್ಷ ಬ್ರಹ್ಮನ ಶಿರವ ಚೆಂಡಾಡೆ, ಮನ್ಮಥ ದೇಹದ ರತ್ನವ ಮಾಡೆ, ಮನ್ಮಥ ದೇಹದ ರತ್ನವ ಮಾಡೆ, ಪಾರ್ವತಿ ಕಲ್ಯಾಣದ ಮಾತೆ ಹಾಡೆ, ಪಾರ್ವತಿ ಕಲ್ಯಾಣದ ಮಾತೆ ಹಾಡೆ, ದೇವ ಮಹಾದೇವ, ದೇವ ಮಹಾದೇವ, ನೀಡುದಾದ ಭಾವ,
ರೀತಿಯಾಗಿ ಹರಿವಾಣ ದೊಡ್ಡ ಹುಸೇನ್ ಸಾಬ್ ಅವರು ಕೀಚಕನ ಪಾತ್ರೆಗೆ 500 ಟನ್ ಬಹುಮಾನ ಪುರಸ್ಕಾರ ಮಾಡುತ್ತಾರೆ. ತಂದೆಯ ದೇವಣ್ಣನವರು ಕೀಚಕನ ಪಾತ್ರೆಗೆ 201 ಬಹುಮಾನ ಪುರಸ್ಕಾರ ಮಾಡುತ್ತಾರೆ. ನಮೋ ನಮೋ ಅಕ್ಕಯ್ಯ. ದೀರ್ಘಾಷ್ಟರ ವಸ್ತು ಮೇಲಕ್ಕೆಳ ಅನುಜಾಗ್ರಣಿ ಓ ಅಕ್ಕ ಸುಧಿಷ್ಣಾ ದೇವಿ, ತಮ್ಮ ಕೀಚಕಾಗ್ರಣಿ, ನಿಮ್ಮ ಪುತ್ರನಾದ ಉತ್ತರನೋ ಪುತ್ರಿಯಳಾದ ಉತ್ತರಿಯೋ ಮತ್ತು ಭಾವನಾದ ವಿರಾಟ ಭೂಪಾಲನೋ ಮತ್ತು ನಿಮ್ಮ ಸಕಲ ಪ್ರಜಾ ಪರಿವಾರವೆಲ್ಲ ಕ್ಷೇಮವೇನಮ್ಮ ಅಕ್ಕಯ್ಯ. ತಮ್ಮಯ್ಯ ಅಕ್ಕ ಸುಧಿಷ್ಣಾ ದೇವಿಯೇ, ಹೇಳುವೆನೆ ಕೇಳು. ಅದು ಏನು ಮಾತು ಸವಿಸ್ತಾರವಾಗಿ ಹೇಳು ಅಕ್ಕಯ್ಯ. ಬಾರೈ ತಮ್ಮನೇ ಇಲ್ಲಿಗೆ ನಮ್ಮನೇ ಬಾಬಾ ತಮ್ಮ ಅದು ಏನು ಮಾತು ಸವಿಸ್ತಾರವಾಗಿ ಹೇಳು ಅಕ್ಕಯ್ಯ. ಕ್ರಮ ಸಂತೋಷದಿಂದಿರುವೆವು ಅಕ್ಕಯ್ಯ. ಆಗ್ರಜೆ ಸಂತೋಷವಾಗಿ ಹೇಳು ಅಕ್ಕಯ್ಯ. ಅಕ್ಕ ಸುಧಿಷ್ಣಾ ದೇವಿ, ನಮ್ಮ ಪ್ರಜೆ ಪರಿವಾರವೆಲ್ಲವೂ ಕ್ಷೇಮವಾಗಿ ಇರುವುದು. ನನಗೆ ಬಹಳ ಸಂತೋಷವಾಯಿತು ಅಕ್ಕಯ್ಯ. ನಿನ್ನ ಪ್ರಜಾ ಪರಿವಾರವೆಲ್ಲವೂ ನೀನು ನಿನ್ನ ತಮ್ಮಂದಿರ ಕ್ಷೇಮವಾಗಿರುವರೇನು ಅನುಜಾಗ್ರಣಿ ಧೀಮಣಿ. ಆಹೋ ಅಕ್ಕಯ್ಯಳಾದ ಸುಧಿಷ್ಣಾ ದೇವಿಯೇ, ಇಂದಿನವರೆಗೂ ನಾನು ನನ್ನ ತಮ್ಮಂದಿರು 100 ಮಂದಿ ಮತ್ತು ನನ್ನ ಪ್ರಜಾ ಪರಿವಾರವೆಲ್ಲ ಇವತ್ತಿನವರೆಗೂ ನಿನ್ನ ಬಾಬಾಂತಕ್ರಮದಿಂದ ಆಗ್ರಜೆ ಇವತ್ತಿನವರೆಗೂ ಕ್ಷೇಮದಿಂದಿರಬೇಕು. ತಮ್ಮನೇ ಅಕ್ಕಯ್ಯ, ನೀವೆಲ್ಲರೂ ಕ್ಷೇಮವಾಗಿರುವುದು ನಿಜ. ಹೌದು ಅಕ್ಕಯ್ಯ. ಆದರೆ ಇದೀಗ ಒಂದು ಹೊಸ ವರ್ತಮಾನವು ಕೇಳಿ ಬಂದಿರುವುದು. ಅದು ಏನು ಮಾತು ಅಕ್ಕಯ್ಯ? ತಮ್ಮನೇ,
ಅಕ್ಕಯ್ಯ ಅದೇನೆಂದರೆ ಅದು ಏನು ಹೇಳು ಅಗ್ರಜೆ. ತೋರಣ ಕೌರವ ಆ ದುರುಳ ಕೌರವನು ನನ್ನನ್ನು ಕಂಡರೆ ಏತಕ್ಕಾಗಿ ಸೇರುವುದಿಲ್ಲ ಹೇಳು ಅಕ್ಕಯ್ಯ. ಅಗ್ರಜೆ ಅದು ಏನು ಮಾತ ಸವಿಸ್ತಾರವಾಗಿ ಹೇಳು ಅಕ್ಕಯ್ಯ. ಅಕ್ಕ ಸುಧಿಷ್ಠಾ ದೇವಿ, ದುಷ್ಟನಾದ ಕೌರವನು ನಿನ್ನನ್ನು ಕಂಡರೆ ಸೇರಲು ಕೇಡು ಮಾತನಾಡುತ್ತಿರುವನು. ಎಂತ ಮಾತಾಡಿದೆಯಲ್ಲಮ್ಮ ಅಕ್ಕಯ್ಯ. ಕಪ್ಪವನ್ನು ಕೊಡುವುದಿಲ್ಲವೆಂದು ಕೆಟ್ಟ ಮಾತನಾಡುತ್ತಿರುವನು. ನಿನ್ನನ್ನು ಏನು ಮಾಡುವನು, ಏನು ಭಯವಾಗುತ್ತಿರುವ ಅರ್ಧಾಂಗಣೆ ಭೀಮಣೆ. ಅಹೋ ಅಕ್ಕಯ್ಯ, ನಿನ್ನಗೆ ಏನು ಹುಚ್ಚು ಹಿಡಿದಿರುವುದೇ ಹೇಗೆ? ಏಕೆ? ಆ ಕೌರವನೆಂಬ ಅದಮನು ಎನ್ನಮ ಕಂಡರೆ ಸೇರಲಾರನೆಂಬ ನಿನ್ನ ಮನದ ದುಗುಡವನ್ನು ಬಿಡಬಿಡು. ಅಹೋ ಅಕ್ಕಯ್ಯ, ತಮ್ಮಯ್ಯ, ಮಹಾಪರ್ವತಕ್ಕೆ ಮಂಜು ಮುಸುಕಿದರೆ ಸೂರ್ಯನ ಪ್ರತಾಪಕ್ಕೆ ನಿಲ್ಲಬಹುದೇ? ಒಳೆಯಲ್ಲಿ ಮುಳುಗಿದ ಬಳಿಕ ಮಳೆಯನಿಗೂ ಅಂಜಬಹುದೇ ಅಕ್ಕ? ಮೂರು ಲೋಕದಲ್ಲಿ ಯಾರು ಪಡೆಯದ ಸತ ಸಿಂಹ ಬಲವುಳ್ಳ ಈ ನಿನ್ನ ತಮ್ಮ ವೀರ ಕೀಚಕಾಗ್ರಣಿಯ ಮುಂದೆ ಆ ಅದಮ ಕೌರವನು ಯಾವ ಲೆಕ್ಕದಲ್ಲಿ ಈಡಾಗುವನು ಹೇಳು ಅಕ್ಕ. ಅಕ್ಕ, ಗುಬ್ಬಿಯ ಬಾಯೊಳಗೆ ಬುಲೆಯು ಬೀಳುವುದೇ? ಕೊಬ್ಬಿದ ಆನೆಗೆ ಸಿಂಹದ ಮರಿಯು ಕೈವಶವಾಗುವುದೇ? ಓ 56 ದೇಶಾಧಿಪರನ್ನು ಹೊತ್ತು ಕಪ್ಪು ಕಾಣಿಕೆಯನ್ನು ತರಿಸಿಕೊಳ್ಳುವ ಪ್ರಾಣವಂತನನ್ನು ಆ ಅದಮನು ಏನು ಮಾಡಬಲ್ಲನು ಅಕ್ಕ? ಆ ಅದಮನ ಭಯವು ಎನ್ನಗೆ ಕಿಂಚಿತ್ತಾದರೂ ಇಲ್ಲ. ಇರಲಿ, ಮಾರ್ಗಾಯಸ ಬಿಸಿಲಿನ ತಾಪದಿಂದ ಎನ್ನ ದೇಹವು ಬಹಳ ಆಯಾಸಗೊಂಡಿರುವುದು. ಆದ್ದರಿಂದ ಸ್ವಲ್ಪ ಕುಡಿಯಲು ಜಲವನ್ನು ತರಿಸಿಕೊಡಿ ಅಕ್ಕಯ್ಯ. ಸಮಯ ಆಗ್ರಜೆ, ಬಿಸಿಲಿನ ದಾಹದಿಂದ ಬಾಯಾರಿ ಬಂದಿರುವಿಯಾ? ಹೌದು ಅಕ್ಕಯ್ಯ. ಸ್ವಲ್ಪ ಜಲವನ್ನು ತರಿಸಿಕೊಡಬೇಕು. ಸಾಧ್ಯವಾಗಿ ಕೇಳಿದನು ಅಕ್ಕಯ್ಯ. ತಮ್ಮಯ್ಯ, ಅಕ್ಕಯ್ಯ, ಈ ಪೀಠವನ್ನು ಅಲಂಕರಿಸು. ನಿನ್ನ ಇಷ್ಟದಂತಾಗಲಿ ಅಕ್ಕಯ್ಯ. ಅಮ್ಮ ಸೈಲೇಂದ್ರಿ, ಹೊರಗಡೆ ಬಾ. ತಮ್ಮನ ಸೂರ್ಯನ ಪಾತ್ರೆಯಲ್ಲಿ ಸ್ವಲ್ಪ ಜಲವನ್ನು ತೆಗೆದುಕೊಂಡು ಬಾರಿ ಅಮ್ಮ. ಅಮ್ಮ ಜನನಿ ಶೈಲೇಂದ್ರಿ, ವಧುವನ್ನು ಸ್ವೀಕರಿಸು. ಅಕ್ಕಯ್ಯ, ನಿನ್ನ ಇಷ್ಟದಂತಾಗಲಿ ಅಕ್ಕಯ್ಯ.
ಸಾರಥಿ ಈ ಸಭಾಭವನದಿಂದ ಎಲ್ಲಗೆ ಜಲವನ್ನ ತಂದುಕೊಟ್ಟ ಈ ಸುಂದರ ಸ್ತ್ರೀಯರು ಅಕ್ಕ ಎಲ್ಲ ಸಾರಥಿ ಭೂಪತಿ ಇವಳನ್ನು ನೋಡಿ ದಾಕ್ಷಣವೇ ಎನ್ನ ಜಲದಾಹ ಅಡಗಿತು, ವಿರಹ ತಾಪ ಉದ್ಭವಿಸಿತು, ಇವಳ ಮೇಲೆ ಎನ್ನಗೆ ಮನಸ್ಸಾಯಿತು. ಎಲ್ಲ ಸಾರಥಿ ಭೂಪತಿ ಇವಳ ಮೂಗಿನ ಮೇಲೆ ಇಟ್ಟಿರುವ ಮೂಗುತಿಯ ಬೆಳಕು, ರತ್ನ ಆಭರಣದ ಬೆಳಕು, ಇವಳ ನಡುವೆ ಬರುತ್ತಳದು. ಎಲ್ಲ ಸಾರಥಿ ಭೂಪತಿ ಇವಳ ಮುಡಿಗೆ ಮುಡಿದಿರುವ ಮಲ್ಲಿಗೆಯ ಪರಿಮಳ, ಇವಳ ನಕ್ಕಾಗ ಆಹಾ ಎಂಬುವ ಇವಳ ನಗುವಿನ ಶಬ್ದ, ಇವಳ ಕೈ ಮಾಡಿದಾಗ ಬರುವ ಇವಳ ಬೆಳೆಸದ್ದು, ಇವಳು ನಡೆದಾಗ ಗಲ್ಲು ಗಲ್ಲು ಎಂಬ ಇವಳ ಪಾದದ ಕಾಲ ಗೆಜ್ಜೆ ನಾದಮಮ ಕೇಳಿ ಅಯ್ಯೋ ನಾನು ವಿಸ್ತರಿಸಿಕೊಳ್ಳಲಾರೆನು. ಅಕ್ಕ ಚೆನ್ನಾಗಿ ಕೇಳು ಈಕೆಯ ರೂಪಲಾವಣ್ಯ. ಚೆನ್ನಾಗಿ ಹೇಳು. ತೇಜವು ಮಂದ ಮಂದವಾಗಿ ಬೀಸುವ ಮಂದ ಮಾರುತನಿಗೆ ಮೈವಟ್ಟಿ ನಿಂತಿರುವ ಈ ಅಂಬುಜಾಕ್ಷಿಯನ್ನು ನೋಡಿದರೆ ಅಕ್ಕ ಆ ತರೆಗಿಳದ ಬಂದ ಪಾರ್ವತಿಯೋ, ಸರಸಜಾಕ್ಷಿಯೋ, ಮನ್ಮಥನ ಸತಿಯಾದ ರತಿದೇವಿಯೋ ಅವರು ಸಹ ಈ ಸುಂದರಕ್ಕೆ ಯಾರು ಸರಿ ಹೋಗಲಾರ ನೋಡ ಅಕ್ಕ. ಅಕ್ಕ ಈ ಸ್ತ್ರೀಯರ ಪೀತಾಂಬರವನ್ನು ಧರಿಸಿ ಆಭರಣ ಭೂಷಿತರಾಗಿ ಬಂಗಾರದಂತೆ ಉಳಿಯುತ್ತಿರುವ ನೋಡು ಅಕ್ಕ. ಮಲ್ಲಿಗೆ ಮೊಗ್ಗೆಗಳ ಸಾಲಿನಂತೆ ಇರುವ ಇವಳ ಹಲ್ಲುಗಳು, ಕಮಲದಂತೆ ಇರುವ ಇವಳ ಕಣ್ಣುಗಳು, ವಿಸ್ತಾರವಾದ ಜಗನಗಳು ಅಕ್ಕ. ಆನೆ ಸೊಂಡಿಲಂತೆ ಇರುವ ಇವಳ ತೊಡೆಗಳು ಬಾಳೆ ಹಣ್ಣಿನಂತೆ ದುಂಡವಾಗಿ ಬೆಳೆದು ಭಾರವಾಗಿ ನಿಂತಿರುವ ಈ ಸ್ತ್ರೀಯರ ಸ್ಥಾನಗಳು ಅಕ್ಕಯ್ಯ. ಏನು ನಿನ್ನ ವರ್ಣನೆ? ಈಕೆಯ ಕೆಂಪಾದ ತುಟಿಯನ್ನು ನೋಡಿ ತೊಂಡೆ ಹಣ್ಣು ನಾಚಿಕೊಂಡಿತ್ತು, ಅರಗಳಿಗೆ ಎಂಬುವುದು ಒಂದು ಯುಗವಾಗಿ ತೋರಿತು. ಜೀವನ ತರಂಗಿಣಿಯು ದಾಟಿತು, ಎನ್ನ ಮನಸ್ಸು ಇವಳ ಮೇಲೆ ಜಾರಿ ಬಿದ್ದಿತ್ತು. ಇವಳ ದಾರು ಇವಳ ವೃತ್ತಾಂತವೇನ ಅಕ್ಕ? ಇವಳ ಲೋಕಕ್ಕೆ ಈ ಜಗತ್ತಿನವಳು ಯಾರ ಲೆಕ್ಕ? ತಮ್ಮ ಅಕ್ಕಯ್ಯ. ಅಕ್ಕ ಇವಳ ರೂಪಕ್ಕೆ ಜಗತ್ತಿನಲ್ಲಿ ಯಾರು ಲೆಕ್ಕ ಎಂದು ಕೇಳಿದೆಯಾ? ಹೌದಾ ಅಕ್ಕಯ್ಯ? ತಮ್ಮ ಅಕ್ಕಯ್ಯ ಏನು ನಿನ್ನ ಆರ್ಭಾಟ? ಇಂಥ ಸುಂದರ ಸ್ತ್ರೀಗಳನ್ನು ಕಂಡ ಮೇಲೆ ಯಾವ ಪುರುಷನೇ ಆಗಲಿ ಹೊಗಳಿ ವರ್ಣಿಸದೆ ಹೇಗೆ ಸುಮ್ಮನಿರುವನು ಹೇಳು ಅಕ್ಕ? ನಿನ್ನ ಹೊಗಳಿಕೆ ಮಾತ್ರ ನಾನು ಕೇಳಲಾರೆ. ಕೇಳದಿದ್ದರೆ ಏನಾಗಿತ್ತು? ಅವಳನ್ನು ಎನ್ನಗೆ ವಶ ಮಾಡಿಕೊಡು ಅಮ್ಮನೇ. ಆಗ್ರಜೆ ಇವಳು ಯಾರೆಂದು ಕೇಳುತ್ತಿರುವೆಯಲ್ಲ? ಅವಳು ದಾರಾದರೇನು ನಿನ್ನ ಮಂದಿರದಲ್ಲಿ ಇರುವಳಲ್ಲ, ಅದಕ್ಕಾಗಿ ಇವಳು ಯಾರೆಂದು ನಾನು ಕೇಳಿದನಲ್ಲ. ಅಮ್ಮನೇ. ಅಕ್ಕಯ್ಯ. ಕೀಚಕನೇ. ಅಕ್ಕಯ್ಯ ಹೇಳುವೆನು ಕೇಳು. ಅದು ಏನು ಮಾತು ಸವಿಸ್ತಾರವಾಗಿ ಹೇಳು ಅಕ್ಕಯ್ಯ. ಕೀಚಕೇಂದ್ರ ಇವಳು ಯಾರೆಂದರೆ ಅಕ್ಕ. ಇವಳು ಯಾರೆಂದರೆ ಅಕ್ಕ ಇವಳು ಯಾರು ಗೊತ್ತೇ? ಇವಳು ಯಾರು ಎಂದು ತಿಳಿಯದೆ ಕೇಳಿದ್ದು ತಮ್ಮನಾದ ಅದು ನನ್ನ ಧರ್ಮ, ಬಿಡಿಸಿ ಬೀಳಬೇಕಾದ್ದು ಅಕ್ಕಯ್ಯಳಾದ ಅದು ನಿನ್ನ ಧರ್ಮ. ಆಗ್ರದೆ ಮೊದಲು ಇವಳು ಯಾರೆಂದು ಕೇಳಿದವನು ನೀನು. ಹೌದು ಅಕ್ಕಯ್ಯ. ಇವಳು ಯಾರೆಂದು ನಾನು ಹೇಳಿದ ಮೇಲೆ ನೀನು ಕೇಳಬೇಕು.
ನೀವು ಸಾಧ್ಯವಾಗಿ ಹೇಳು ಅಗ್ರಜೆ. ಅನುಜರೇ ಅಕ್ಕಯ್ಯ ಕೇಳಿ ಸಂತೋಷ ಪಡುವಿಯ? ಹೌದು ಅಗ್ರಜೆ. ಅನುಜರೇ ಅಕ್ಕಯ್ಯ ನಮ್ಮ ಮನೆಯ ದಾಸಿಯೇ ರಾಣಿಯ ವಾಸವಾದರಿಂದ ರಾಜಾದಿರಾಜರ ಹೆಣ್ಣರ ಬಂದು ಕ್ಷೇಮ ಲಾಭ ವಿಚಾರ ಮಾಡುವ ಪದ್ಧತಿ ನನ್ನಲ್ಲಿರುವುದು. ಅಕ್ಕಯ್ಯ ಅದರಂತೆ ಈ ಸ್ತ್ರೀಯರ ಬಂಧನಗಳು ನಮ್ಮ ಮನೆ ದಾಸಿ ಕೆಲಸಕ್ಕಾಗಿರುವಳು. ಇವಳ ಗೋಷ್ಠಿನಿಗೆ ತಕ್ಕ ಬೇಕು ಅನುಜಾತಳಿ ಧೀಮಳೆ. ಅಹೋ ಅಕ್ಕಯ್ಯ, ರಾಜಾದಿ ರಾಜಂದಿರ ಎಂಡರು ಬಂದು ಯೋಗ ಕ್ಷೇಮ ಲಾಭ ತಿಳಿಸುವ ಪದ್ಧತಿ ನನ್ನ ರಾಣಿ ವಾಸದಲ್ಲಿ ಉಂಟೆಂದು ಹೇಳಿದೆಯಲ್ಲ. ಹೌದು. ಹಾಗಾದರೆ ಇವಳು ಯಾವ ರಾಜನ ಸತಿಯೋ, ಇವಳು ಯಾವ ರಾಜನ ಸುತೆಯೋ, ಇವಳು ನಿನ್ನಲ್ಲಿಗೆ ಯಾವ ರಾಜ್ಯ ಕಾರ್ಯ ನಿಮಿತ್ತವಾಗಿ ಬಂದಿರುವಳು? ತಮ್ಮನೆ ಅಕ್ಕ ದಾಸಿ ಕೆಲಸಕ್ಕಾಗಿ ಬಂದಿರುವಳು. ಅಹೋ ಅಕ್ಕಯ್ಯ, ಅಮ್ಮಯ್ಯ ನಿನ್ನಗೆ ದಾಸಿ ಕೆಲಸಕ್ಕಾಗಿ ಬಂದಿರುವಳು ಎನ್ನಗೆ ಪ್ರೇಯಸಿಯನ್ನಾಗಿ ಮಾಡಿಕೊಡು ಎಂದು ಕೇಳಿದರಲ್ಲ. ತಮ್ಮನೆ ಆಕ್ರಜೆ, ದಾಸಿಯಾಗಿ ಬಂದವಳನ್ನು ಈ ರೀತಿ ಯೋಚಿಸುವುದು ನಮ್ಮ ಧರ್ಮವಲ್ಲ. ಅಹೋ ಅಕ್ಕಯ್ಯ, ಈ ಸ್ತ್ರೀಯಳು ಹೇಗಿರುವಳೆಂದರೆ ಹೇಗಿರುವಳು? ಈ ಚೆಲುವೆಯು ನಕ್ಕರೆ ಹೂ ಅರಳಿದಂತೆ, ಇವಳ ನೋಟವೇ ಸೂರ್ಯ ಉದಯವಾದಂತೆ, ಇವಳ ನುಡಿಯೇ ಮುತ್ತಿನಂತೆ, ಇವಳ ನಡಿಗೆಯೇ ನಾಟ್ಯದಂತೆ, ಸುರಲೋಕದಿಂದ ರತಿಯು ನನಗಾಗಿ ತೆರೆಗಿಳಿದು ಬಂದಂತೆ. ಅಕ್ಕ, ಇಂಥ ಸುಂದರ ಸ್ತ್ರೀಗಳನ್ನೊಬ್ಬಳು ಎನ್ನ ಕೂಡ ಇದ್ದರೆ ಈ ಮತ್ಸ್ಯನಗರದ ಸ್ವರ್ಗಲೋಕವಿದ್ದಂತೆ. ಆಕ್ರಜೆ, ಅದು ಏತಕ್ಕೆಂದರೆ ಸಾಗರಕ್ಕೆ ಚಂದ್ರನಿಂದ ಕಳೆ ಎಂಬಂತೆ, ಹಸಿದವನಿಗೆ ಅಮೃತವನ್ನು ಉಣಬಡಿಸಿದಂತೆ, ಬರ್ತಿದ ಸರೋವರಕ್ಕೆ ಮರಳಿ ಜಲಪ್ರಾಪ್ತವಾದಂತೆ. ಅಕ್ಕ, ಈ ಮೋಹನಾಗಿ ಎಂಬ ಪ್ರೇಮ ಪಾಶೆ ಬಲೆಯೊಳ ಬಿದ್ದು ಈ ವನಿತಾ ಮಣಿಗಳನ್ನು ಕೂಡುವುದಕ್ಕೆ ಎನ್ನ ಮನಸ್ಸು ತತ್ತರ ಪಡೆಯುತ್ತದೆ. ಹೇಗಾದರೂ ಮಾಡಿ ಈ ಸುಂದರ ನಾರಿಯ ಕೂಡ ಎನ್ನ ಇಷ್ಟಾರ್ಥವು ಈಡೇರುವಂತೆ ಮಾಡು ಅಕ್ಕ. ನನ್ನ ಮನದಲ್ಲಿ ಇವಳೇ ನನಗೆ ಸರಿಯಾದ ಹೆಣ್ಣೆಂದು ಲೆಕ್ಕ. ಅಮ್ಮ ಜನನಿ ಶೈಲೇಂದ್ರಿ, ನನಗೆ ಹೊರಗಡೆ ಕೆಲಸವಿರೋದು, ನಾನಿನ್ನು ಹೋಗಿ ಬರುವುದು. ಬಹಳ ಕೆಲಸವಿರೋದು, ಹೋಗಿ ಬರುವಂತ. ತಮ್ಮ, ನೀನು ಬಂದ ಕಾರ್ಯವೇನು? ನೀನು ಇವಳನ್ನ ಕಂಡು ಹೊಗಳಿ ವರ್ಣನೆ ಮಾಡುವುದೇನು? ಅಹೋ ಅಕ್ಕಯ್ಯ, ಅಮ್ಮಯ್ಯ, ಬಂದೆನು ಪಡೆಯಲು ನಿನ್ನ ದರ್ಶನವನ್ನು, ಕಂಡೆನು ಇಂಥ ಸುಂದರ ಸ್ತ್ರೀಗಳನ್ನು, ಏನಾದರೂ ಮಾಡಲಾರನು ನಾನು ಚಿಂತೆಯನ್ನು ವಶ ಮಾಡಿಕೊಡುವಂತೆ ಹೇಳಿಕೊಳ್ಳುವುದು ನಾನು ಇವಳನ್ನು. ತಮ್ಮನೇ ಅಕ್ಕಯ್ಯ, ನೀನು ನನ್ನ ದರ್ಶನಕ್ಕಾಗಿ ಬಂದೆ. ಹೌದು ಆಕ್ರಜೆ, ದರ್ಶನವನ್ನು ಪಡೆದುಕೊಂಡ ಮೇಲೆ ಇಂಥ ಸುಂದರ ಸ್ತ್ರೀಗಳನ್ನು ಕಂಡೆನಲ್ಲ. ತಮ್ಮನೇ ಆಕ್ರಜೆ, ಜಲವನ್ನು ಕೊಡುವಳು ಬಂದವಳನ್ನು ನೋಡಿ ತಕ್ಷಣವೇ ಮನಸ್ಸಾಗಿರುವುದು. ಅಕ್ಕ, ತಮ್ಮ, ಕೊಂಡಿಗೆ ನೀಟಾದ ಸ್ತ್ರೀಯಳು ಕಂಡ ಮೇಲೆ ಅವಳು ಯಾರು, ಎಲ್ಲಿಂದ ಬಂದಳೆಂದು ಕೇಳುವುದೇ ಅದು ಈ ರಾಜನ ಧರ್ಮವಲ್ಲವೇ ನಮ್ಮ ಅಕ್ಕಯ್ಯ? ತಮ್ಮಯ್ಯ, ಆಕ್ರಜೆ, ಅವಳು ಯಾರೆಂದು ನಿನಗೆ ತಿಳಿಯದು. ಅವರ ದಾರಾದರೇನು ನಿನ್ನ ಮಂದಿರದಲ್ಲಿ ಇರುವಳಲ್ಲ, ಅದಕ್ಕಾಗಿ ಅವಳು ನನಗೆ ವಶ ಮಾಡಿಕೊಡು ಎಂದು ಕೇಳಿದನಲ್ಲ. ವಶ ಮಾಡಿಕೊಡಬೇಕು. ಹೌದಾ ಆಕ್ರಜೆ? ಇಷ್ಟವಾಗಿರುವಳೇ ಅಕ್ಕ, ನಿನಗೆ ಮನಸ್ಸಾಗಿರುವುದು. ಅಕ್ಕ, ತಮ್ಮ, ಈ ಜಗತ್ತಿನಲ್ಲಿ ಮುತ್ತಿಗೆ ಮಿತಿ ಇಲ್ಲ, ಕಲೆಗೆ ನೆಲೆ ಇಲ್ಲ, ಆಸೆಗೆ ಹದ್ದು ಇಲ್ಲ, ಅನುಮಾನಕ್ಕೆ ಔಷಧ ಇಲ್ಲ, ಇವಳನ್ನ ಹೊಗಳಿ ವರ್ಣಿಸುವುದಕ್ಕೆ ಪದಗಳೇ ಇಲ್ಲ ನೋಡು ಅಕ್ಕ. ತಮ್ಮ, ಅಕ್ಕ, ಈ
ಇವಳನ್ನು ಹೊಗಳಿ ವರ್ಣಿಸುವುದು ಯಾರಿಂದಲೂ ಸಾಧ್ಯವಿಲ್ಲ. ಇವಳನ್ನು ಹೊಗಳಿ ವರ್ಣಿಸುವುದಕ್ಕಾಗಿ ಆ ಬ್ರಹ್ಮ ನನ್ನನ್ನು ಸೃಷ್ಟಿ ಮಾಡಿರುವುದಲ್ಲ ಅಕ್ಕ. ತಮ್ಮ ಆಗ್ರಜೆ ನಿನ್ನ ಹೊಗಳಿಕೆ ಮಾತುಗಳು ಸ್ವಲ್ಪ ಏತಕ್ಕಾಗಿ ಹೇಳ ಆಗ್ರಜೆ. ಬೇಡ ತಮ್ಮ. ಅಕ್ಕ ವರ್ಣನೆ ಮಾಡಿದ ವಯಸ್ಸು ನಿನಗಿನ್ನೂ ಬಂದಿಲ್ಲ. ವಯಸ್ಸು ಬಾರದಿದ್ದರೆ ಮಾತುಗಳು ಹೇಗೆ ಬರುವವು ಅಮ್ಮ? ಆಗ್ರಜೆ ಈ ವಯಸ್ಸಿನಲ್ಲಿ ಈ ಮಾತು ನಿನಗೇಕೆ ಅಕ್ಕ. ಅಮ್ಮ? ಅಂದ ಎಂಬುವುದು ಹೆಣ್ಣಿಗೆ ಸ್ವಂತ, ಆಸೆ ಎಂಬುವುದು ಗಂಡಿಗೆ ಸ್ವಂತ. ಎಷ್ಟು ವಸಂತ ಕಳೆದರೂ ಕೂಡ ಈ ಸ್ತ್ರೀಯಳ ಮಾತ್ರ ಈ ಗಂಡಿಗರಿಗ ಗಂಡ ಕೀಚಕರ ಸ್ವಂತ. ಆಗ್ರಜೆ ಈ ಹೆಣ್ಣನ್ನು ಬಯಸುವುದು ನಿನಗೆ ಚಂದ. ಹೌದು ಆಗ್ರಜೆ. ಆದ್ರೆ ವಶ ಮಾಡಿಕೊಡುವುದು ಕಷ್ಟವಾದರೂ ಚಿಂತೆ ಇಲ್ಲ, ನನ್ನನ್ನು ಇಷ್ಟಪಡುವಂತೆ ಮಾಡು. ಕಷ್ಟವಾದ್ರೂ ಚಿಂತಿಲ್ಲ, ನನ್ನನ್ನು ಇಷ್ಟಪಡುವಂತೆ ಮಾಡು. ಹೇಗಾದ್ರೂ ಮಾಡಿ ಇಷ್ಟಪಡುವಂತೆ ಮಾಡು ಅಕ್ಕ ಎಂದು ಕೇಳಿದ್ಯಾ? ಹೌದು ಆಗ್ರಜೆ. ಬೇಡ ತಮ್ಮ. ಅಕ್ಕಯ್ಯ ಬೇಡ. ಏತಕ್ಕಾಗಿ ಬೇಡ ಹೇಳ ಆಗ್ರಜೆ. ಪರರ ಸತಿಯ ನನ್ನ ಕಂಡ ಹೊರಡುವರೆ ಮಾಡುವರೆ. ಅಕ್ಕಯ್ಯ ನೀನಿಲ್ಲಿಗೆ ಬಂದ ಕಾರಣವೇನು? ನೀನು ಮಾತನಾಡುವ ರೀತಿ ನೀತಿಗಳೇನು? ನಾನು ಬಂದಿದ್ದೇನೋ ಪಡೆಯಲು ನಿನ್ನ ದರ್ಶನವನ್ನು, ಆದರೆ ಇಂಥ ಸುಂದರ ಸ್ತ್ರೀಗಳನ್ನು ಕಂಡಿರುವನಲ್ಲ ತಮ್ಮನೇ. ಆಗ್ರಜೆ ಈ ಸ್ತ್ರೀಯರನ್ನ ಕಂಡು ಹೋಗಲನ್ನು ವರ್ಣನೆ ಮಾಡುವುದು ನಿನಗೆ ನ್ಯಾಯವಲ್ಲ. ಅದು ಏತಕ್ಕೆ ನ್ಯಾಯವಲ್ಲ ತಮ್ಮನೇ. ಆಗ್ರಜೆ ಇವಳು ಯಾರೆಂದು ನಿನಗೆ ತಿಳಿಯದು. ಅವಳ ದಾರಾದರೇನು ನಿನ್ನ ಮಂದಿರದಲ್ಲಿ ಇರುವಳಲ್ಲ, ಅದಕ್ಕಾಗಿ ಅವಳನ್ನು ವಶ ಮಾಡಿಕೊಡು ಎಂದು ಕೇಳಿದನಲ್ಲ. ಸಮಯವಾಯಿತು, ರಥವು ಸಿದ್ಧವಾಗಿದೆ, ಹೋಗಿ ಬರುವಂತ ನಾನು ತಮ್ಮ. ನಿನಗೆ ತಿಳಿಯದು ಈ ಸ್ತ್ರೀಯ ಮರ್ಮ. ಅಹೋ ಅಕ್ಕಯ್ಯ, ತಮ್ಮ ನಿನ್ನ ರಥವು ಸಿದ್ಧವಾಯಿತು, ನಿನ್ನ ಮಂದಿರಕ್ಕೆ ತರಳು ಎಂದು ಎಷ್ಟು ಚಂದವಾಗಿ ಹೇಳುತ್ತಿರುವೆಯಲ್ಲಮ್ಮ ಅಕ್ಕಯ್ಯ. ಚಂದವಾಗಿ ಹೇಳಿದನು, ನೀನು ಸಂತೋಷವಾಗಿ ಹೋಗಿ ಬರುವಂತ ನಾನು ಅಕ್ಕ. ತಮ್ಮ. ಇಂದಕ್ಕೆ ನಿನ್ನ ಗಂಡನಾದ ವಿರಾಟ ರಾಜನು ದುರ್ಯೋಧನನಿಗೆ ಕಪ್ಪು ಕಾಣಿಕೆಯನ್ನು ಕೊಡುವ ಕಾಲದಲ್ಲಿ ಅವನನ್ನು ಹಿಡಿದು ಒದ್ದು ಯುದ್ಧ ಭೂಮಿಯನ್ನು ಬಿಟ್ಟು ಒತ್ತು ಓಡಿಸುವ ಕಾಲದಲ್ಲಿ ಅಕ್ಕ, ತಮ್ಮ. ಆಗ ನಿನ್ನಗೆ ಯುದ್ಧದ ತಂಟೆಯು ತರವಲ್ಲ, ಸುಮ್ಮನೆ ನಿನ್ನ ಮಂದಿರಕ್ಕೆ ತರಳು ಎಂದು ಎನ್ನಗೆ ನೀತಿಯನ್ನು ಏತಕ್ಕಾಗಿ ಹೇಳಲಿಲ್ಲ ಅಕ್ಕ. ತಮ್ಮ. ಆಗ್ರಜೆ ಆಗ ನೀನು ಮಾಡಿದ ಕಾರ್ಯ ಈಗ ಹೇಳುತ್ತಿರುವಿಯ. ಹೌದಾ ಆಗ್ರಜೆ. ತಮ್ಮ. ಅಕ್ಕಯ್ಯ ಇದು ಅದು ಹೇಳುವ ಸಮಯವಲ್ಲ. ಅಕ್ಕ, ನಾನು ಹೇಳುವ ಮಾತು ಕೇಳುವ ಮಾತು ನೀನು. ಆ ಸಮಯವು ಅದು ನಿನ್ನಗೆ ಬೇಕಾಗಿತ್ತು, ಈ ಸಮಯವು ಈಗ ನನಗೆ ಬೇಕಾಗಿರುವುದಲ್ಲ. ಆ ಸಮಯ ನನಗೆ ಬೇಕಾಗಿತ್ತು, ಈಗ ಈ ಸಮಯ. ಹೌದಾ ಅಗ್ರಜೆ. ಇವಳನ್ನು ವಶ ಮಾಡಿಕೊಡಬೇಕು. ಹೌದಾ ಅಕ್ಕಯ್ಯ. ಮನಸ್ಸಾಗಿರುವುದು. ಹೌದಾ ಅಗ್ರಜೆ. ಆದ್ರೆ ಇವಳಿಗೆ ಮನಸ್ಸಾಗಬೇಕಲ್ಲ. ನೀ ನಿನವೆಲ್ಲ ಹೇಗಾದರೂ ಮಾಡಿ ವಶ ಮಾಡಿಕೊಡು ಎಂದು ಕೇಳುವುದಲ್ಲ. ಹೇಗಾದ್ರಂದರೆ ಅಕ್ಕ, ಹೇಗಾದಂದ್ರೆ ಹೇಗೆ? ಪರಾಕ್ರಮಿಗೆ ಯಾವಾಗಲೂ ರಣರಂಗದ ಚಿಂತೆ, ಬುದ್ಧಿವಂತರಿಗೆ ಶಾಸ್ತ್ರ ಪುರಾಣದ ಮೇಲೆ ಚಿಂತೆ, ಕಾಮುಕ ಸ್ತ್ರೀಯರಿಗೆ ಕಾಮದ ಮೇಲೆ ಚಿಂತೆ. ನಿನ್ನ ತಮ್ಮ ಶತಸಿಂಹ ಶಕ್ತಿ ಒಳ ಕೀಚಕನಿಗೆ ಇವಳನ್ನು ಯಾವ ನೆಪದಿಂದ ಕೂಡಬೇಕು ಎಂಬುದೇ ಚಿಂತೆ. ಅಮ್ಮ, ಈ ಮಾತು ನೀನು ಎಲ್ಲಿಂದ ಕಲಿತೆ? ನನಗೆ ಯಾರು ಕಲಿಸಿಕೊಟ್ಟಿಲ್ಲ, ನಾನೇ ಕಲಿತುಕೊಂಡು ಬಂದಿರುವನಲ್ಲ. ಹೌದು. ಹೌದಾ ಅಗ್ರಜೆ. ನಿನಗೊಂದು ಗುರು ಇರಬೇಕಲ್ಲ. ನನಗೆ ಗುರು ಎಂಬುವರೇ ಇಲ್ಲ, ನಮ್ಮ ಮಾವನೇ ನನಗೆ ಗುರು ಅಲ್ಲ. ಹೌದು. ಹೌದಾ ಅಗ್ರಜೆ. ನಿಜವೇ. ಹೌದಾ ಅಕ್ಕಯ್ಯ. ಅಮ್ಮ, ಅಕ್ಕ, ಈ ಮಾತು ಒಪ್ಪಿಕೊಳ್ಳಲು, ಆದ್ರೆ ಈ ಸ್ತ್ರೀಯಳ ಆಸೆಯನ್ನು ಬಿಡು. ಏತಕ್ಕಾಗಿ ಹೇಳೋ ಅಗ್ರಜೆ. ಅವಳಿಗೆ ಇಷ್ಟವಿಲ್ಲ.
ಇಷ್ಟವಾಗುವಂತೆ ನೀನು ಮಾಡಬೇಕು ಎಂದು ನಿನ್ನನ್ನು ಕೇಳಿಕೊಳ್ಳುವನಲ್ಲ, ಸಾಧ್ಯವಿಲ್ಲ. ಅದು ಏತಕ್ಕಾಗಿ ಸಾಧ್ಯವಿಲ್ಲ. ಬೇರೆ ಸ್ತ್ರೀಗಳನ್ನು ಬಯಸು, ಅಕ್ಕ ವಶ ಮಾಡಿಕೊಟ್ಟು ಬಿಡುವಲ್ಲ. ಜೇನಿನ ಹುಳ ಹೂವಿನ ಸುಗಂಧವನ್ನೇ ಬಯಸುವುದೇ ಆಗಲಿ, ಬಸ್ಸಲ ನೀರನ್ನು ಬಯಸಲಾಗದು ಅಕ್ಕ. ಅದರಂತೆ ನಿನ್ನ ಮನೆಯಲ್ಲಿ ಕೋಟಿ ಇದ್ದರೇನು, ಶತಕೋಟಿ ಇದ್ದರೇನು, ಅದನ್ನು ತೆಗೆದುಕೊಂಡು ನಾನೇನು ಮಾಡಲಿ? ನನ್ನ ಮನಸ್ಸು ಇವಳ ಮೇಲೆ ಇರುವುದಲ್ಲ. ಆಕ್ರಜೆ ಸ್ವಲ್ಪ ಸಮಾಧಾನವಾಗಿ ಅಮ್ಮ ಜನನಿ, ಶೈಲೇಂದ್ರಿ, ನಿಮ್ಮ ತಮ್ಮನ ವರ್ಣನೆಯನ್ನು ನಾನು ಕೇಳಲಾರೆನು. ನೀನು ಕೇಳಬೇಡ, ಒಳಗಡೆ ಹೋಗಿ. ಆಕ್ರಜೆ ನಿನ್ನ ತಮ್ಮನ ಹೊಗಳಿಕೆ ಮಾತು ನಾನು ಕೇಳುವುದಿಲ್ಲವೆಂದು ಓಡಿ ಹೋಗಿಬಿಟ್ಟಳು. ನಿಲ್ಲುವಂತೆ ನೀನು ಮಾಡಬೇಕಾಗಿತ್ತು ಅಕ್ಕಯ್ಯ. ನಿಲ್ಲಬೇಕೆಂದು ಹೇಳಬೇಕಾಗಿತ್ತು. ಹೌದು ಆಕ್ರಜೆ, ಹೇಗಾದ್ರೂ ಮಾಡಿ ಏನು ವಶ ಮಾಡಿಕೊಡು ಅಂತ ಕೇಳಿನಲ್ಲ, ನಾನು ಕಳಿಸಬೇಕು. ಹೌದು ಆಕ್ರಜೆ. ಅಷ್ಟಿಷ್ಟವಾಗಿರುವಳೆ ಅಕ್ಕ, ನಿನ್ನ ಕಣ್ಣಿಗೆ ಅಷ್ಟು ಸುಂದರವಾಗಿ ಕಂಡಿರುವಳೆ. ಆಕ್ರಜೆ ಅನುಜನೇ, ಸಾಯುವ ಅವನ ಮುಂದೆ ಸಂಜೀವಿನಿ ಇದ್ದರೆ ಮುಟ್ಟದೇ ಇರುವನೇ, ಹಸಿದವನ ಮುಂದೆ ಅಮೃತವಿದ್ದರೆ ಸವಿಯದೇ ಇರುವನೇ. ಇಂಥ ಸುಂದರ ಸ್ತ್ರೀಯಳು ಕಣ್ಣಿಗೆ ಕಂಡ ಮೇಲೆ ಯಾವ ಪುರುಷನೇ ಆಗಲಿ ಬಯಸದೇ ಇರುವನೇ ಹೇಳು ಅಕ್ಕ. ಆಕ್ರಜೆ ಪರಮ ಪತಿವ್ರತ ಶ್ರೇಷ್ಠ ನಾರಿ, ಎಲ್ಲ ಬಾಳಿಗೆ ಎಳೆಯ ಮಾರಿ. ಪರಮ ಪತಿವ್ರತ ಶ್ರೇಷ್ಠ ನಾರಿ, ಎಲ್ಲ ಬಾಳಿಗೆ ಎಳೆಯ ಮಾರಿ. ಹೊರಗೆ ಹೋಗುವ ಮಾರಿಯನ್ನು, ಹೊರಗೆ ಹೋಗುವ ಮಾರಿಯನ್ನು, ಮನೆಗೆ ಕರೆದಂತೆ, ಮನೆಗೆ ಈ ಸ್ತ್ರೀಗಳನ್ನು ಯಾರೆಂದು ನೀನು ತಿಳಿದುಕೊಂಡ್ರಿ? ಅವಳು ದಾರಾದರೇನು, ಹಿರಿಯಳಾದ ಅಕ್ಕಯ್ಯಳು ನೀನಿರುವೆಯಲ್ಲ, ನಿನ್ನ ಬೆಂಬಲದಿಂದ ಅವಳನ್ನು ಎನ್ನಗೆ ವಶ ಮಾಡಿಕೊಡು ಎಂದು ಕೇಳಿದನಲ್ಲ ತಮ್ಮ. ಆಕ್ರಜೆ. ಈ ಸ್ತ್ರೀಗಳು ಗಂಧರ್ವ ಸ್ತ್ರೀಗಳು. ಗಂಧರ್ವರ ಸ್ತ್ರೀಯಳಾದರೆ ಏನಾಗಿತ್ತು? ಗಂಧರ್ವರೆಂದರೆ ದೇವತರು. ನಾನು ಅವಳನ್ನು ಕೂಡಿದರೆ ದೇವತಾ ಮನುಷ್ಯನಾಗುವುದಲ್ಲ ತಮ್ಮನೇ, ಆಕ್ರಜೆ. ದೇವತ ಸ್ತ್ರೀಗಳಾದ ತಕ್ಷಣವೇ ಕೂಡಿದ್ರೆ ನೀನು ದೇವತನಾಗಿ ಬಿಡುವಿ. ಹೌದಾ ಆಕ್ರಜೆ? ಏನೋ ಮೂಡ. ಅಕ್ಕ, ಸುಮ್ಮನೆ ಈ ಮಾತುಗಳನ್ನು ಬಿಡು, ಅಕ್ಕಯ್ಯಳ ಮಾತನ್ನು ಕೇಳು. ಅಕ್ಕಯ್ಯಳ ಮಾತು ಕೇಳುವ ಈಕೆಯ ಪತಿಗಳು ಗಂಧರ್ವರಂತೆ. ಅಕ್ಕ, ತಮ್ಮ, ಗಂಧರ್ವರೆಂದು ಹೇಳಿದೆಯಲ್ಲ, ಗಂಧರ್ವರೆಂಬುವರು ಮಾತ್ರ ಯಾರು ಎಂಬುದು ನನಗೆ ತಿಳಿಯಲಿಲ್ಲ ನೋಡು ತಮ್ಮನೇ. ಅಕ್ಕ, ಅವರು ಯಾರೆಂದು ತಿಳಿದುಕೊಂಡು ನೀನೇನು ಮಾಡುವೆ? ಅಕ್ಕ, ತಮ್ಮ, ಗಂಧರ್ವರೆಂದರೆ ಯಕ್ಷರು, ಕಿನ್ನರು, ಕಿಂಪುರುಷರು ಅಥವಾ ಅಷ್ಟದಿಕ್ಪಾಲಕರು. ಅಕ್ಕ, ತಮ್ಮ, ಗಂಧರ್ವರೆಂದರೆ 16,000 ಜನ ಗಂಧರ್ವರಿರುವರು. ಅದರೊಳಗೆ ಇವಳು ಯಾವ ಗಂಧರ್ವರ ಸ್ತ್ರೀಯಳು? ನೀನೇ ಹೇಳು ಅಕ್ಕ. ತಮ್ಮನೇ, ಆಕ್ರಜೆ. ವಿಧಿಲಿಖಿತವೆಂದು ಬಂದು ಇಲ್ಲಿ ಸೇರಿರುವರು ಅವರ ವಿಚಾರವನ್ನು ಬಿಡು, ಅಕ್ಕಯ್ಯಳ ಮಾತನ್ನು ಕೇಳು. ಇವರ ಆಸೆಯನ್ನು ಬಿಟ್ಟು ಸುಮ್ಮನೆ ನಿನ್ನ ಗಂಡೆ ಮನೆಗೆ ತೆರಳುವಂತರಾಗು ತಮ್ಮ. ನಿನಗೆ ತಿಳಿಯದು ಈ ಸ್ತ್ರೀಗಳ ಮರ್ಮ. ಅಹೋ ಅಕ್ಕಯ್ಯ, ತಮ್ಮಯ್ಯ, ಈ ಸ್ತ್ರೀಯಳ ವಿಧಿ ಲಿಖಿತಕ್ಕಾಗಿ ಬಂದಿರುವಳೆಂದು ಹೇಳಿದೆಯಲ್ಲ, ಸಹಜವಾಗಿ ಇವಳ ವಿಧಿ ಲಿಖಿತ ದಾವದ ಬಂದಿರುವುದು. ತಮ್ಮನೇ, ಆಕ್ರಜೆ. ಏನು ಕಷ್ಟವೆಂದು ಬಂದಿರುವಳು, ದಾವದಿರುವುದರಿಂದ ಏನು ಹೇಳಬೇಕು? ಅಕ್ಕ, ತಮ್ಮ, ಈಕೋ ಕಷ್ಟದಲ್ಲಿ ಇರುವವಳನ್ನು ನಾನು ಕೂಡಿದರೆ ಅವಳ ಕಷ್ಟ ತೀರುವುದು, ಎನ್ನ ಇಷ್ಟ ಈಡೇರುವುದು, ಇಬ್ಬರಿಗೂ ಮುಕ್ತಿ ದೊರೆಯುವುದು. ಆಕ್ರಜೆ. ಕಷ್ಟದಲ್ಲಿರುವಳೆಂದರೆ ನಿನ್ನನ್ನು ಕೂಡಿದರೆ ಅವಳ ಕಷ್ಟ ಪರಿಹಾರ ಆಗುವುದು, ಎನ್ನ ಇಷ್ಟ ಈಡೇರುವುದು, ನಮ್ಮಿಬ್ಬರಿಗೂ ಶಾಂತಿ ದೊರೆಯುವುದು, ನಿನಗೆ ಕೀರ್ತಿ ಬರುವುದು. ತಮ್ಮನೇ, ಆಕ್ರಜೆ. ಮನಸ್ಸಿಲ್ಲದ ಹೆಣ್ಣನ್ನು ಬಲಾತ್ಕಾರದಿಂದ ಒಲಿಸಿಕೊಂಡರೆ ಅದು ಸುಖವಾಗುವುದಿಲ್ಲ. ಮನಸ್ಸಾಗುವಂತೆ ಮಾಡುವುದಕ್ಕಾಗಿಯೇ ನಿನ್ನನ್ನು ಸಾರಿ ಸಾರಿಗೆ ನಾನು ಕೇಳಿಕೊಳ್ಳುವೆನಲ್ಲ ತಮ್ಮನೇ, ಆಗ್ರಜೆ. ಮನಸ್ಸಾಗುವಂತೆ ಮಾಡೋದಕ್ಕೆ ಅವಳೇನು ಕನ್ನಮಣಿಯಲ್ಲ, ಪತಿಗಳ ಮೂರ್ಖ. ಅಗೋ ಆಗ್ರಜೆ, ಇವಳೇನು ಕನ್ಯಾಮಣಿ ಎಂದು ಕೇಳಿದೆಯಲ್ಲ. ಇವಳೇನು ಕನ್ಯಾಮಣಿ ಅಲ್ಲ, ಪತಿಗಳಿರುವರು. ಅಕ್ಕ, ತಮ್ಮ,
ಮಾತು ಮಾತಿಗೂ ಪತಿಗಳು ಇರುವರೆಂದು ಹೇಳಿದೆಯಲ್ಲ, ಇವಳಿಗೆ ಎಷ್ಟು ಮಂದಿ ಪತಿಗಳಿರುವರು? ಅಗ್ರಜಿ, ಎಷ್ಟು ಮಂದಿ ಎಂದು ನಾನು ಹೇಳಲಿಲ್ಲ. ಮತ್ತೆ ನೀನೇ ಪತಿಗಳು ಇರುವರೆಂದು ಬಹು ವಚನದಿಂದ ಹೇಳುವೆಯಲ್ಲ? ಪತಿ ಇರುವನು. ಮತ್ತೆ ನೀನು ಇಲ್ಲಿಯವರೆಗೂ ಪತಿಗಳು ಇರುವರು ಎಂದು ಬಹುವಚನದಿಂದ ಹೇಳಿದೆಯಲ್ಲ ಅಕ್ಕಯ್ಯ. ಈಗ ಹೇಳುವುದಲ್ಲ, ಪತಿ ಇರುವನು. ಮತ್ತೆ ಹಾಗಾದರೆ ಆಕೆಯ ಪತಿಯ ಹೆಸರೇನು? ತಮ್ಮನೇ. ಆಗ್ರಜೆ, ಅವಳ ವಿಚಾರ ತೆಗೆದುಕೊಂಡು ಏನು ಮಾಡುವೆ? ಅವಳ ವಿಚಾರವನ್ನು ತೆಗೆದುಕೊಂಡು ನಾನು ಕೂಡುವುದಕ್ಕೆ ಮನಸ್ಸು ಮಾಡಿರುವೆನು. ತಮ್ಮನೇ. ಅಕ್ಕಯ್ಯ, ಹೆಣ್ಣು ತಾನಾಗೆ ಒಲಿದು ಬರಬೇಕು. ಆಗ ಮನಸ್ಸು ಸಂತೋಷವಾಗುವುದು. ಬಲತ್ಕಾರದಿಂದ ಹೆಣ್ಣನ್ನು ಒಲಿಸಿಕೊಳ್ಳಬಾರದು. ಅಕ್ಕ ಸುದೀಪ್ತ, ಹೆಣ್ಣು ಗಂಡಿನ ಮನಸ್ಸು ಒಂದಾದರೆ ಅದು ಸಂಸಾರ ಸುಖ, ಇಲ್ಲವಾದರೆ ನರಕವೆಂದು ಹೇಳಿದೆಯಲ್ಲ ಅಕ್ಕ. ಸಹಜವಾಗಿ ಆಗ್ರಜೆ, ಗಂಡು ಹೆಣ್ಣಿನ ಮನಸ್ಸು ಒಂದಾಗಬೇಕು. ಅದು ನಿನಗೊಬ್ಬನಿಗಿದ್ದರಲ್ಲ, ಅವಳಿಗೆ ಸಹಾಯ ಇರಬೇಕು. ಅಹೋ ಅಕ್ಕಯ್ಯ. ಅಮ್ಮಯ್ಯ, ಇಂದಕ್ಕೆ ವಿಶ್ವಾಮಿತ್ರನೆಂಬ ಮುನಿಯು ಬ್ರಹ್ಮ ಋಷಿಯಾಗಬೇಕು ಎಂದು ಘೋರ ತಪವನ್ನು ಆಚರಿಸುತ್ತಿದ್ದಾಗ ಅಕ್ಕ, ಆಚರಿಸುತ್ತಿದ್ದಾಗ ದೇವೇಂದ್ರನು ಆತನು ಪಡೆಯುವಂತಹ ವರವನ್ನು ಹಾಳು ಮಾಡುವುದಕ್ಕಾಗಿ ತನ್ನ ಹೆಂಡತಿಯಾದ ಮೇನಕೆಯನ್ನು ತಪ್ಪುವ ಭಂಗಕ್ಕೆ ಕಳುಹಿಸಿದನು. ತಮ್ಮನೇ. ಆಗ್ರಜೆ, ಅದು ಯಾವ ಕಲ್ಯಾಣಕ್ಕಾಗಿ ಕಳಿಸಿದ? ಅಕ್ಕ, ನೀನು ಮಾಡುವುದೇನೋ ಅವರು ಮಾಡಿದ್ದೇನು? ಆಗ್ರಜೆ, ತಮ್ಮನೇ. ಆ ಮೇನಕೆಯು ದೇವೇಂದ್ರನ ಮಾತಿಗೆ ಒಡಂಬಟ್ಟು ವಿಶ್ವಾಮಿತ್ರ ಮುನಿಯಲ್ಲಿ ಹೋಗಿ ಸಂಮೋಹ ಪಟ್ಟು ಶಕುಂತಲೆ ಎಂಬ ಮಗುವಿಗೆ ತಾಯಿಯಾಗಲಿಲ್ಲವೇ ಅಕ್ಕ? ತಮ್ಮ. ಆಗ್ರಜೆ, ಆಗಿನ ವಿಚಾರ ಬಿಡು, ಈಗ ನಾನು ಹೇಳುವುದು ಕೇಳು ಅಕ್ಕ. ತಮ್ಮ. ಅದಕ್ಕಾಗಿ ಹೆಣ್ಣು ಗಂಡು ಕೂಡುವುದಕ್ಕೆ ಅವರ ಮನಸ್ಸುಗಳು ಒಂದಾಗುವುದು ಬೇಕಿಲ್ಲ, ಒಬ್ಬರ ಬೆಂಬಲವಿದ್ದರೆ ಸಾಕು ನೋಡು ಅಕ್ಕ. ತಮ್ಮನೇ. ಅದಕ್ಕಾಗಿ ನಿನ್ನ ಬೆಂಬಲದಿಂದ ಈ ಸ್ತ್ರೀಗಳನ್ನು ಎನ್ನ ಗರಡಿ ಗೃಹಕ್ಕೆ ಕಳುಹಿಸಿಕೊಡು ಅಕ್ಕ. ಇದು ಯಾವ ನಿನಗೆ ದೊಡ್ಡ ಲೆಕ್ಕ? ತಮ್ಮನೇ. ಆಗ್ರಜೆ, ಹೆಣ್ಣಿನ ಸಲುವಾಗಿ ಎಂತೆಂಥವರು ಏನೇನಾದರೂ ಹೆಣ್ಣನ್ನು ಬಯಸಿದವರು ಯಾರು ಏನೇನೋ ಆಗಿ ಹೋದರು ಆಗ್ರಜೆ? ನಿನಗೆ ತಿಳಿದಿಲ್ಲವೇ? ನೀನು ಎತ್ತಕ್ಕೆ ಬಿಡಿಸಿ ಹೇಳಬಾರದು. ಹೆಣ್ಣನ್ನು ಬಯಸಿ ಹಾಳಾದವರು ಇರುವರು ಅಕ್ಕ. ತಮ್ಮ. ಹೆಣ್ಣನ್ನು ಬಯಸಿ ಆಳದವರು ಅವರು ಯಾರು ಹೇಳು? ತಮ್ಮನೇ. ಅಕ್ಕಯ್ಯ. ಭುವನವೇನ ಎಂದ ಸೋದರ ಅಲ್ಲಿ ಸನ್ನಯ ಸುವಿಚಾರ ಅನ್ನದಾರಿಯ ತಿರುಮ ಪ್ರಣಯ ಕೇಳಿ ಬರುವುದು ನಿಶ್ಚಯ. ಹೆಣ್ಣನ್ನು ಬಯಸದವರು ಏನೇನಾದರೂ ಹೇಳು ಅಕ್ಕಯ್ಯ ಎಂದು ಕೇಳಿದೆಯಲ್ಲ? ಹೌದು ಆಗ್ರಜೆ. ಹೇಳರೆ ಹೇಳು ಅಕ್ಕಯ್ಯ. ದಶಕಂಠ ರಾವಣ ಸೂರ ಹೆಣ್ಣಿನ ಸಲುವಾಗಿ ಎಂಥೆಂಥವ್ರು ಏನಾದ್ರೆಂದು ಕೇಳಿಯಲ್ಲ? ಹೌದು ಅಕ್ಕಯ್ಯ. ತಮ್ಮನೇ. ಆಗ್ರಜೆ, ಸೀತೆಯನ್ನು ಬಯಸಿ ದಶಕಂಠನ ಪ್ರಾಣವನ್ನು ಬಿಟ್ಟ ಗುರುಪತ್ನಿಯರ ತಾಳಿಯನ್ನು ಮೋಹಿಸಿ ಚಂದ್ರನು ಕುಂದನ್ನು ಪಡೆದ.
ಬಹಳ ತಮ್ಮನೇ ಆಗ್ರಜೆ ಇವಳನ್ನು ಬಯಸಿ ನೀನು ಹಾಳಾಗಬೇಡ, ಅಕ್ಕಯ್ಯಳ ಮಾತನ್ನು ಮೀರಬೇಡ. ಸುಮ್ಮನೆ ಬಂದ ದಾರಿಯನ್ನು ಹಿಡಿದುಕೊಂಡು ಗರಡಿ ಮನೆಗೆ ತೆರಳುವಂತ ನಾವು ತಮ್ಮ ನನಗೆ ತಿಳಿಯದೆ ಸ್ತ್ರೀಗಳ ಮರ್ಮ. ಅಹೋ ಅಕ್ಕಯ್ಯ, ಹಿಂದಕ್ಕೆ ಗುರು ಪತ್ನಿಯನ್ನು ಮೋಹಿಸಿದ ಚಂದ್ರನು ಕುಂದಿಗೆ ಒಳಗಾದನು, ದಶಕಂಠನಾದ ರಾವಣನ ವಂಶ ಆಳಾಯಿತಂದು ಹೇಳಿದೆಯಲ್ಲ. ಹೌದು ಅಕ್ಕ, ತಮ್ಮ. ಆ ಚಂದ್ರನು ಗುರುವಿನ ಹೆಂಡತಿ ಎಂದರೆ ಮಾತೃ ಸ್ವರೂಪಳೆಂದು ತಿಳಿಯದೆ ಮೋಹಿಸಿ ಕೆಟ್ಟನು. ಆದರೆ ಇವಳೇನು ಎನ್ನಗೆ ಗುರುವಿನ ಹೆಂಡತಿಯೇ ಅಥವಾ ಆ ಅದಮ ಗಂಧರ್ವರೇನು ಎನ್ನಗೆ ವಿದ್ಯೆಯನ್ನು ಕಲಿಸಿಕೊಟ್ಟ ಗುರುಗಳೇ? ತಮ್ಮನೇ ಆಗ್ರಜೆ ಇವರು ಯಾರೆಲ್ಲ ಹೇಗಾದ್ರೂ ಮಾಡಿ ವಶ ಮಾಡಿಕೊಡೆಂದು ಬೇಡಿದೆಯಾ? ಅಕ್ಕ, ಸಾಧ್ಯವಿಲ್ಲ. ಸೀತೆಯನ್ನು ಬಯಸಿ ರಾವಣನು ಕೆಟ್ಟನೆಂದು ಹೇಳಿದೆಯಲ್ಲ, ಅದು ಆಗಲ್ಲ. ಆ ರಾವಣನು ಕೆಟ್ಟಿದ್ದು ತನ್ನ ತಮ್ಮನಾದ ವಿಭೀಷಣನಿಂದಲೇ ಕೆಟ್ಟ, ಮತ್ತು ತನ್ನ ಮಾವನಾದ ಮಾರೀಚನು ಮಾಡಿದ ಸಹಾಯದಿಂದಲೇ ಕೆಟ್ಟ, ತನ್ನ ತಂಗಿಯಾದ ಶೂರ್ಪನಖೆಯ ಮೇಲೆ ಇದ್ದ ಹುಚ್ಚ ಪ್ರೀತಿಯಿಂದಲೇ ಕೆಟ್ಟ. ನೋಡು ಅಕ್ಕ. ಆಗ್ರಜೆ ಅನುಜನೇ, ಆ ರಾವಣನು 12 ವರ್ಷ ಘೋರವಾದ ತಪಸ್ಸನ್ನು ಮಾಡಿ ಪರಮೇಶ್ವರನನ್ನು ಒಲಿಸಿಕೊಂಡು ಆತ್ಮಲಿಂಗವನ್ನು ಪಡೆದುಕೊಂಡನಲ್ಲ ಅಕ್ಕ. ಆಗ್ರಜೆ ಅನುಜನೇ, ಆ ರಾವಣನು ಪರ ಸ್ತ್ರೀಯರನ್ನು ಬಯಸುವ ಕಾಮಾಂಧನಾಗಿದ್ದರೆ ಆತನಿಗೆ ಪರಮೇಶ್ವರನು ಏತಕ್ಕೆ ಒಲಿದನು, ಆತ್ಮಲಿಂಗವನ್ನು ಏತಕ್ಕೆ ಕೊಟ್ಟನು? ನೀನೇ ಹೇಳ ಅಕ್ಕ. ತಮ್ಮ. ಆಗ್ರಜೆ ನಾನು ಹೇಳಬೇಕು. ಮತ್ತೆ ಪರ ಸ್ತ್ರೀಯರನ್ನು ಬಯಸಿ ಕೆಟ್ಟನೆಂದು ಹೇಳಿದೆಯಲ್ಲ, ಆತ್ಮಲಿಂಗವನ್ನು ಏತಕ್ಕಾಗಿ ಕೊಟ್ಟರು? ತಮ್ಮನೇ, ಆಗ್ರಜೆ ಕೆಟ್ಟು ಹೋದವರ ಸಂಗತಿ ನಿನ್ನ ಮುಂದೆ ಹೇಳಿದರೆ ಇವಳ ಮೇಲಿರುವ ಹುಚ್ಚು ನಿನಗೆ ಹೋಗಲಿಲ್ಲ. ಅಕ್ಕ, ತಮ್ಮ. ಇದು ನಡೆದ ಮಾತ ಅಥವಾ ನಡೆಯಲಾರದ ಮಾತೆ? ಆಗ್ರಜೆ ತಮ್ಮನೇ, ಅಕ್ಕಯ್ಯ, ನಡೆದಿರುವುದು ಸತ್ಯ, ಹೌದಾ? ಆದರೆ ನೀನು ತಿಳಿದುಕೊಂಡಿರುವುದು ತಪ್ಪು. ನಾನು ಏನು ತಪ್ಪು ತಿಳಿದುಕೊಂಡಿರುವೆನು? ತಮ್ಮನೇ, ಆಗ್ರಜೆ ಸೀತೆಯನ್ನು ಹೊತ್ತುವುದಲ್ಲವೇ ರಾವಣನು ಪ್ರಾಣ ಕಳೆದುಕೊಂಡಿದ್ದು. ಅಕ್ಕ ಸುಧೀಷ್ಣ, ತಮ್ಮ. ಅದು ಆಗಲ್ಲ. ಮತ್ತೆ ಹೇಗೆ? ಹಿಂದಕ್ಕೆ ಶ್ರೀರಾಮನನುಜನಾದ ಲಕ್ಷ್ಮಣನು ಶೂರ್ಪನಖೆಯ ಮೂಗು ಮುಂದಲಮನು ಕೊಯ್ದನು, ಅಣ್ಣನ ಆಜ್ಞೆಯಂ ಪಾಲಿಸಿದನು, ರಾವಣನ ವಾರ್ತೆಯನ್ನು ಕೇಳಿದನು, ರೋಷದಿಂದ ವೇಷವನ್ನು ಬದಲಾಯಿಸಿಕೊಂಡು ಬಂದನು, ಸೀತಾದೇವಿಯನ್ನು ತೆಗೆದುಕೊಂಡು ಹೋದನು, ಅಶೋಕವನದಲ್ಲಿ ಇಟ್ಟರು. ಅಕ್ಕ, ಆ ರಾವಣನು ಮಾತ್ರ ಸೀತೆಯನ್ನು ಮೋಹಿಸುವುದಕ್ಕೆ ತೆಗೆದುಕೊಂಡು ಹೋಗಿಲ್ಲ. ಅಂತ ರಾವಣನನ್ನು ಯಕೋಚಿತ ಜನರು ಭ್ರಷ್ಟನನ್ನವರಲ್ಲ ಅಕ್ಕ. ತಮ್ಮ. ಅದರಂತೆ ನಾನು ಇವಳನ್ನು ಬಯಸಿ ದೃಷ್ಟನಾದರೂ ಚಿಂತೆ ಇಲ್ಲ ಅಕ್ಕ, ಅವಳಿಗೆ ನನಗೆ ತಕ್ಕ. ತಮ್ಮನೇ, ಆಗ್ರಜೆ ಇವಳನ್ನು ಬಯಸಿ ಹಾಳನ್ನು ಚಿಂತಿಲ್ಲ, ವಶ ಮಾಡಿಕೊಡು ಅಕ್ಕ ಎಂದು ಕೇಳ್ತೀನಿಯ. ಹೌದು ಆಗ್ರಜೆ, ನಾನು ಏನು ಹೇಳು ನನ್ನ ಮಾತನ್ನು ನೀನು ಕೇಳಲಿಲ್ಲ. ಹೌದು ಅಕ್ಕಯ್ಯ, ಅವಳನ್ನು ವಶ ಮಾಡಿಕೊಡಬೇಕು. ಅವಳ ರೂಪ ಅಷ್ಟು ಸುಂದರವಾಗಿ ಕಂಡಿರುವುದು, ನೀನು ಎಷ್ಟು ಹೇಳಿದರೂ ಸಹ ನಿನ್ನ ಮಾತು ಕೇಳುವುದಿಲ್ಲ. ಅವಳನ್ನು ವಶ ಮಾಡಿಕೊಡುವ ತನಕ ನಿನ್ನ ಪಾದಾಂಬುಜವನ್ನು ಮಾತ್ರ ನಾನು ಬಿಡುವುದಿಲ್ಲ. ತಮ್ಮನೇ, ಆಗ್ರಜೆ ನಿನಗೇನು ಕೇಳು ಕಾಲ ಬಂದಂತೆ ಕಾಣುತ್ತಿರುವುದು? ಅಕ್ಕ, ತಮ್ಮನೇ, ಗಂಧರ್ವ ಸತಿಯಳು ಈಗ ಪತಿಗಳ ಗಂಧರ್ವರು. ಹೇಳಿದ ಗಂಡ ಮನೆಯವರು ವೇದಿಕೆ ಮೇಲೆ ಆಗಮಿಸಬೇಕು. ಅಹೋ ಅಕ್ಕಯ್ಯ, ತಮ್ಮಯ್ಯ,
ಮಾತು ಮಾತಿಗೂ ಈ ಲೋಕದಲ್ಲಿ ಹೆಣ್ಣನ್ನು ಬಯಸಿ ಅವರು ಕೆಟ್ಟರು ಇವರು ಕೆಟ್ಟರೆಂದು ಹೇಳಿದೆಯಲ್ಲ. ಸಹಜವಾಗಿ ಈ ಲೋಕದಲ್ಲಿ ಹೆಣ್ಣನ್ನು ಬಯಸದೆ ಹೆಣ್ಣನ್ನು ಬಯಸಿ ಕೆಟ್ಟವರು ಯಾರು? ಹೆಣ್ಣನ್ನು ಬಯಸದೆ ಈ ಲೋಕದಲ್ಲಿ ಉಳಿದವರು ಯಾರು? ಅಕ್ಕ, ಅದನ್ನು ಮೊದಲು ಎನ್ನಗೆ ಕೇಳು. ತಮ್ಮ, ಆಗ್ರಜೆ, ಕೆಟ್ಟವರು ಹೆಣ್ಣನ್ನು ಬಯಸಿ ಹಾಳಾದರು, ಒಳ್ಳೆಯವರು ಹೆಣ್ಣನ್ನು ಕೂಡಿ ಉಳಿದವರು ಇವರು. ಒಳ್ಳೆಯವರು ಈ ಭೂಮಿಯ ಮೇಲೆ ಎಷ್ಟು ವರ್ಷ ಬಾಳಿರುವರು? ತಮ್ಮನೇ 100, 200 ಅಥವಾ 500 ಅಥವಾ 1000 ವರ್ಷ ಬಾಳಿರುವರು. ತಮ್ಮನೇ ಆಗ್ರಜೆ, ಭೂಮಿ ಋಣ ಎಷ್ಟಿರುವುದೋ ಅಷ್ಟು ದಿನ ಬಾಳಿದರು. ತಮ್ಮನೇ ಅಹೋ ಅಕ್ಕಯ್ಯ, ಹೆಣ್ಣನ್ನು ಒಳ್ಳೆ ರೀತಿಯಿಂದ ಬಯಸಿದವರು ಸಾವಿರಾರು ವರ್ಷ ಬದುಕಿರುವರು. ಅಹೋ ಅಕ್ಕಯ್ಯ, ಆದ್ರೆ ನೀನು ಪರಸ್ಥಿತಿಯನ್ನು ಬಯಸುತ್ತೀಯಲ್ಲ, ಬೇಡ ಎಂದ ನೀತಿಯನ್ನು ಹೇಳುವೆನು. ಅಹೋ ಅಕ್ಕಯ್ಯ, ತಮ್ಮಯ್ಯ, ಈ ಅಳಿಯದಿಂದಲೇ ಬಂದಿತು ಕಂಸನಿಗೆ ಮರಣ, ದೇವತರಿಗೆ ಕೊಟ್ಟ ಕಾಟದಿಂದಲೇ ಹೋಯಿತು ತಾರಕಾಸುರನ ಪ್ರಾಣ, ಪಡೆದ ವರದಿಂದಲೇ ಬಂದಿತು ಭಸ್ಮಾಸುರನಿಗೆ ಮರಣ, ಕೊಟ್ಟ ದಾನದಿಂದಲೇ ಹೋಯಿತು ಬಲಿ ಚಕ್ರವರ್ತಿಯ ಪ್ರಾಣ. ಈ ಲೋಕದಲ್ಲಿ ಏನು ಮಾಡಿದರೆ ತಪ್ಪುವುದು ಹೇಳು? ಪೆಟ್ಟಿಟ್ಟ ಬುತ್ತಿ ಎಂಬ ಮರಣ. ತಮ್ಮನೇ ಆಗ್ರಜೆ, ಒಳ್ಳೆಯವರಾಗಿ ಹುಟ್ಟಬೇಕು, ಒಳ್ಳೆಯವರಾಗಿ ಸಾಯಬೇಕು. ಆದರೆ ನೀನು ಮಾಡುವ ಈ ಕೆಟ್ಟ ಕಾರ್ಯ ನನ್ನ ಮನಸ್ಸು ಒಪ್ಪಲಾರದು. ಅಹೋ ಅಕ್ಕಯ್ಯ, ತಮ್ಮಯ್ಯ, ಈ ಸೃಷ್ಟಿಯಲ್ಲಿ ಹುಟ್ಟಿದ ಮೇಲೆ ಒಂದಲ್ಲ ಒಂದು ದಿವಸ ಸಾಯಲೇಬೇಕು, ಒಂದೇ ದಿವಸ ಹುಟ್ಟಲೇಬೇಕು. ಆದರೆ ಹುಟ್ಟು ಸಾವು ಇವೆರಡರ ನಡುವೆ ಇಂಥ ಸುಂದರ ಸ್ತ್ರೀಗಳನ್ನು ಅನುಭವಿಸಿ ಸಾಯಬೇಕು ಅಕ್ಕ, ಅವಳೇ ನನಗೆ ದಕ್ಕ. ತಮ್ಮನೇ ಆಗ್ರಜೆ, ಈ ಸ್ತ್ರೀಯನ್ನು ಮುಟ್ಟಿದಾಕ್ಷಣದಿಂದ ಪ್ರಾಣ ಹೋದರೆ ಅಕ್ಕ, ತಮ್ಮ ಈ ಬೆಂಕಿಯ ಕೆಂಡವನ್ನು ಮುಟ್ಟಿದರೆ ಅಂಗ ಸುಡುವುದೇ, ನೋಡಿದರೆ ಅಂಗ ಸುಡುವುದೇ. ತಮ್ಮನೇ ಆಗ್ರಜೆ, ಮುಟ್ಟಿದರೆ ಸುಡುವುದು, ನೋಡಿದ್ರೆ ಹೇಗೆ ಸುಡುವುದು? ಮತ್ತೆ ಅವಳನ್ನು ಕೂಡಿದ ಮೇಲೆ ಎನ್ನ ಪ್ರಾಣ ಹೋದರೂ ಚಿಂತೆ ಇಲ್ಲ ಎಂದು ನಿನ್ನಗೆ ನಾನು ಮೊದಲೇ ಹೇಳಿದವನಲ್ಲ. ತಮ್ಮನೇ ಆಗ್ರಜೆ, ಕೂಡುವುದು ದೂರ ಮಾತು, ಕೂಡುವುದು ಏತಕ್ಕಾಗಿ ದೂರದ ಮಾತು? ಈಗ ಮುಟ್ಟಿದಾಕ್ಷಣಕ್ಕೆ ಹೋಗಿಬಿಟ್ಟರೆ ಅವಳನ್ನು ಮುಟ್ಟಿದ ಮರು ಕ್ಷಣವೇ ನಾನು ಏನಾದರೂ ಚಿಂತೆ ಇಲ್ಲ, ಅವಳು ಮಾತ್ರ ಎನ್ನಗೆ ಬೇಕು. ತಮ್ಮನೇ ಈ ಸ್ತ್ರೀಗಳು ನಿನಗೆ ತಕ್ಕ ಜೋಡಿ ಅಲ್ಲ. ಅದು ಏತಕ್ಕಾಗಿ ತಕ್ಕ ಜೋಡಿ ಅಲ್ಲ. ತಮ್ಮನೇ ಅಕ್ಕಯ್ಯ, ಇವಳು ಚಿಕ್ಕವಳಿಗವಳು, ಅವಳು ಚಿಕ್ಕವಳ. ಇವಳಿಗಿಂತ ಸುಂದರವಾಗಿ ಸ್ತ್ರೀಗಳನ್ನು ತಂದು ನಿನಗೆ ತಕ್ಷಣ ಮದುವೆ ಮಾಡಿಬಿಡುವೆನು. ನೀನು ಸಂತೋಷವಾಗಿ ಕಾಲವನ್ನು ಕಳಿ. ಅಮ್ಮ, ಮಶಾಣದಲ್ಲಿ ಬೆಳೆದ ಜಾಜಿ ಮಲ್ಲಿಗೆಯನ್ನು ಮುತ್ತೈದೆಯರು ಮುಡಿಯುವರೇ, ಬಚ್ಚಲದ ನೀರನ್ನು ಸ್ನಾನಕ್ಕೆ ಉಪಯೋಗಿಸುವರೆ ಅಕ್ಕ. ಅಮ್ಮ, ಅದರಂತೆ ಇಷ್ಟವಿಲ್ಲದ ಸ್ತ್ರೀಗಳನ್ನು ಕಟ್ಟಿಕೊಂಡು 100 ವರ್ಷ ಕರಗುತ್ತಾ ಬಾಳುವುದಕ್ಕಿಂತ ಇಂಥ ನೀಟಾದ ಹೆಣ್ಣನ್ನು ಕೂಡಿ ಅರಗಳಿಗೆ ಬಾಳುವುದು ಲೇಸಲ್ಲವೇನು ಅಕ್ಕ? ತಮ್ಮನೇ ಆಗ್ರಜೆ, ಹೇಗಾದ್ರೂ ಮಾಡಿ ಇವಳನ್ನು ಕೂಡಬೇಕು. ಹೌದಾ ಅಕ್ಕಯ್ಯ? ನಾನು ವಶ ಮಾಡಿಕೊಡಬೇಕು. ನೀನೇ ವಶ ಮಾಡಿಕೊಡಬೇಕು ಅಕ್ಕಯ್ಯ. ಸಾಧ್ಯವಿಲ್ಲ. ಅದು ಏತಕ್ಕಾಗಿ ಸಾಧ್ಯವಿಲ್ಲ? ದಾಸಿಯಾಗಿ ಬಂದವಳನ್ನು ಇಂಥ ಕಾರ್ಯ ಮಾಡಿ ಎನ್ನುವುದರ ಧರ್ಮವಲ್ಲ ಅಕ್ಕ. ತಮ್ಮ, ನಿನ್ನಗೆ ದಾಸಿಯಾಗಿ ಬಂದವಳನ್ನು ಎನ್ನಗೆ ಪ್ರೇಯಸಿಯನ್ನಾಗಿ ಮಾಡಿಕೊಟ್ಟರೆ ಅವಳು ಬಹಳ ಸುಖ ಸಂತೋಷದಿಂದ ಇರುವಳಲ್ಲ. ತಮ್ಮನೇ ಆಗ್ರಜೆ, ಗಂಧರ್ವ ಸತಿಯಲ್ಲ ಇವರು,
ಮಾತನ್ನು ಮೀರಬೇಡ. ಅಕ್ಕಯ್ಯಳ ಮಾತು ಮೀರುವುದಿಲ್ಲ, ಅವಳನ್ನು ವಶ ಮಾಡಿಕೊಟ್ಟರೆ ನಿನ್ನ ಆಜ್ಞೆಯನ್ನೇ ಪಾಲಿಸುವೆನಲ್ಲ. ತಮ್ಮನೇ, ಆಗ್ರಜೆ, ನೀನು ಮಾಡುವ ಈ ಕಾರ್ಯ ಈಕೆಯ ಪತಿಗಳಾದ ಗಂಧರ್ವರಿಗೆ ತಿಳಿದರೆ ನಿನ್ನನ್ನು 1000 ಹೋಳು ಮಾಡಿ ಕೊಂದು ಬಿಡುವರು. ಈಕೆಯ ಪತಿಗಳೇ ಅಂಥ ಬಲವಂತರಾಗಿದ್ದರೆ ಒಬ್ಬ ಹೆಂಡತಿಯನ್ನು ಸಲಹುವುದು ಕೈಲಾಗದೆ ನಿನ್ನ ಮನೆಯಲ್ಲಿ ದಾಸಿ ಕೆಲಸಕ್ಕಾಗಿ ಏತಕ್ಕಾಗಿ ಬಿಟ್ಟು ಹೋಗಿರುವರು. ತಮ್ಮನೇ, ಆಗ್ರಜೆ, ವಿಧಿ ಲಿಖಿತ ಮೀರಲು ಯಾರಿಂದ ಸಾಧ್ಯವಿಲ್ಲ. ಬಂದ್ರವಳು ನಮ್ಮ ಮನೆ ದಾಸಿ ಕೆಲಸಕ್ಕಾಗಿರವಳು. ಇವಳ ಆಸೆಯನ್ನು ಬಿಟ್ಟು ಹೊರಟು ಹೋಗು. ಅನುಜಾಗ್ರಣೆ ಭೀಮಣಿ. ವಿಧಿ ಲಿಖಿತ ಮೀರಿಯನ್ನ ಮನೆಗೆ ಬಂದಿರುವಳನ್ನು ಹೇಳಿದೆಯಲ್ಲ, ಆ ವಿಧಿ ಲಿಖಿತ ಎನ್ನನ್ನು ಕೂಡಬೇಕು ಎಂದು ಬರೆದಿದ್ದರೆ ಅಕ್ಕಯ್ಯ ಅದು ನೀನು ತಿಳಿದುಕೊಂಡ್ರಿವಿ, ನಾನು ತಿಳಿದುಕೊಂಡಿಲ್ಲ. ಒಂದು ವೇಳೆ ಆ ಬ್ರಹ್ಮನು ಬರೆದಿದ್ದರೆ ತಮ್ಮನೇ, ಅಕ್ಕಯ್ಯ ಬ್ರಹ್ಮನು ಬರಲಿಲ್ಲ, ನೀನು ಮಾತನಾಡುತ್ತಿಲ್ವಿ ಅಷ್ಟೇ. ಮತ್ತೆ ನೀನೇ ಹೇಳಿದೆಯಲ್ಲ, ಹೆಣ್ಣನ್ನು ಬಯಸಿದವರು ಮಾತ್ರ ಖಂಡಿತವಾಗಿ ಸತ್ತು ಹೋಗುವರೆಂದು. ತಮ್ಮನೇ, ಅಕ್ಕಯ್ಯ ಸತ್ತು ಹೋಗಿರುವರು ಇರುವರು, ಅದೇ ರೀತಿ ನೀನು ಸಾಯಬೇಡ, ಒಡ ಹುಟ್ಟಿದವರೆಂದು ನಿನಗೆ ನೀತಿ ಮಾತನ್ನು ಹೇಳ್ತಿರುವನು ಮೂರ್ಖ. ಅಕ್ಕ, ಈ ಸ್ತ್ರೀಗಳನ್ನು ಬಯಸಿದರೆ ಸಾಯುವನೆಂದು ಹೇಳಿದೆಯಲ್ಲ, ಹೌದು. ಮತ್ತೆ ನಾನು ಈ ಸ್ತ್ರೀಗಳನ್ನು ಬಯಸದೇ ಇದ್ದರೆ ನನ್ನ ಪ್ರಾಣಕ್ಕೆ ನೀನು ಎಷ್ಟು ವರ್ಷ ನಿಶ್ಚಿಂತೆಯನ್ನು ಕೊಡುವೆ ಆಗ್ರಜೆ? ತಮ್ಮನೇ, ಅಕ್ಕ, ಬೇರೆ ಸ್ತ್ರೀಯನ್ನು ಬಯಸು, ಸುಖವಾಗಿರೆಂದು ಹೇಳಿದೆ. ಎಲ್ಲ ಸ್ಥಳದ ಮಾತನಾಡಿ ಏಕೆ ಮನಸ್ಸನ್ನು ಕೆಡಿಸಿಕೊಳ್ಳುವೆ? ಅಕ್ಕ, ತಮ್ಮ, ಈ ಸೃಷ್ಟಿಯಲ್ಲಿ ಅರಳಿದ ಹೂವು ಬಾಡಲೇಬೇಕು, ಕಟ್ಟಿದ ಮನೆ ಬೀಳಲೇಬೇಕು, ಹಚ್ಚಿದ ದೀಪ ಆರಲೇಬೇಕು, ಹುಟ್ಟಿದ ಪ್ರಾಣ ಸಾಯಲೇಬೇಕು. ಹಾ, ಅಕ್ಕ, ತಮ್ಮ, 1000 ವರ್ಷ ಇದ್ದರೂ ಸಾವು ತಪ್ಪುವುದಿಲ್ಲ. ಇಂಥ ಸುಂದರ ಸ್ತ್ರೀಗಳನ್ನು ಕೂಡದೆ ಹೋದರೆ ಎನ್ನ ಜನ್ಮಕ್ಕೆ ಅರ್ಥವೇ ಇಲ್ಲ. ತಮ್ಮನೇ, ಅಕ್ಕ, ನಿನ್ನ ಜನ್ಮಕ್ಕೆ ಅರ್ಥವಿಲ್ಲ. ಹೌದು ಆಗ್ರಜೆ, ನನ್ನ ಜನ್ಮ ಏನು ಕಷ್ಟ ಆದ್ರೂ ಚಿಂತಿಲ್ಲ, ಇವಳನ್ನು ಹೇಗಾದ್ರೂ ಮಾಡಿ ವಶ ಮಾಡಿಕೊಡಬೇಕು. ಒಡ ಹುಟ್ಟಿದ ತಮ್ಮನಿಗಾಗಿ ಕಷ್ಟಪಟ್ಟು ವಶ ಮಾಡಿಕೊಟ್ಟರೆ ನಿನ್ನನ್ನು ಇಡೀ ಜಗತ್ತಿನಲ್ಲಿ ಕೊಂಡಾಡುವರಲ್ಲ. ತಮ್ಮ, ಆಗ್ರಜೆ, ನೀನೆಂತ ತಮ್ಮನು ಹುಟ್ಟಿದ್ಯೋ ಮೂರ್ಖ. ಒಡ ಹುಟ್ಟಿದ ತಮ್ಮನ ಮಾತು ಕೇಳಬಾರದೆಂದು ನಿನಗೆ ಹೇಳಿದವರು ಯಾರು ಅಕ್ಕಯ್ಯ? ತಮ್ಮನೇ, ಆಗ್ರಜೆ, ನನಗ್ಯಾರು ಹೇಳುವರು? ಮತ್ತೆ ಯಾರು ಹೇಳದಿದ್ದರೆ ನೀನೇ ವಶ ನನ್ನ ಒಡ ಮಾಡು. ಹುಟ್ಟಿದವನು ನೀನು ಸುಖವಾಗಿರಬೇಕು, ಸಂತೋಷವಾಗಿರಬೇಕು, ಬೇರೆ ಸ್ತ್ರೀಯರ ಜೊತೆ ಮದುವೆ ಮಾಡಿಕೊಂಡು ನೀನು ಸಂಸಾರವನ್ನು ಮಾಡಬೇಕೆಂದು ಹೇಳ್ತಿರುವೆನೋ. ಈ ಸ್ತ್ರೀಯರ ಆಸೆಯನ್ನು ಬಿಟ್ಟು ಬಿಡು ತಮ್ಮ. ಅಕ್ಕ, ನೀನು ಬಯಸುವುದೇನು? ನೀನು ನನ್ನ ಬಯಸುವುದು ನನ್ನ ಯೋಗಕ್ಷೇಮವನ್ನಲ್ಲವೇ? ಹೌದು. ಮತ್ತೆ ನನ್ನ ಯೋಗಕ್ಷೇಮ ಇವಳಲ್ಲಿ ಇರಲಿಕ್ಕಾಗಿ ಅನ್ಯರನ್ನು ತೆಗೆದುಕೊಂಡು ನಾನೇನು ಮಾಡಲಿ ಅಕ್ಕಯ್ಯ? ತಪ್ಪು ಮಾತನಾಡಬೇಡ. ತಮ್ಮಯ್ಯ, ಆಗ್ರಜೆ, ನಾವು ಮಾಡುವ ಈ ಕಾರ್ಯವನ್ನು ಪತಿಗಳಿಗೆ ತಿಳಿದರೆ ಸುಮ್ಮನೆ ಬಿಡವರೇ? ಮತ್ತೆ ಮಾತಿಗೂ ಪತಿಗಳಿರುವರೆಂದು ಹೇಳಿದೆಯಲ್ಲ, ಇವಳಿಗೆ ಎಷ್ಟು ಮಂದಿ ಪತಿಗಳಿರುವರನ್ನಾದರೂ ನನಗೆ ಮೊದಲು ಹೇಳು. ತಮ್ಮನೇ, ಆಗ್ರಜೆ, ಈಕೆಯ ಪತಿಗಳು 5 ಮಂದಿರವರಂತೆ. ಅಕ್ಕ, ತಮ್ಮ, ಒಬ್ಬ ಗಂಡನನ್ನು ಕಟ್ಟಿಕೊಂಡರೆ ವಿರಹ ದಾಹವು ನೀಗಲಾರದೆಂದು 5 ಮಂದಿ ಗಂಡರನ್ನು ಕಟ್ಟಿಕೊಂಡು ಅವಳ ಕೂಡ ಬಾಳೆ ಮಾಡುತ್ತಾ ನಾನು ಪತಿರತ ಎಂದು ಹೇಳಿಕೊಳ್ಳುವುದಕ್ಕೆ ಅವಳಿಗೆ ಸ್ವಲ್ಪವಾದರೂ ನಾಚಿಕೆ ಇಲ್ಲ. ಅವಳ ಪರ ವಹಿಸಿ ಮಾತನಾಡುವುದಕ್ಕೆ ನಿನಗೆ ಸ್ವಲ್ಪವಾದರೂ ಬುದ್ಧಿ ಇಲ್ಲ ನೋಡು ಅಕ್ಕ. ತಮ್ಮ, ಆಗ್ರಜೆ, ಈ ಮಾತು ಹೇಳಿದೆಯಲ್ಲ, ಸಾಧ್ಯವಾಗಿ ಹೇಳಿದನು ಅಕ್ಕಯ್ಯ. ಅದಕ್ಕಾಗಿ ಹೇಳುವೆನೋ, ಇಂಥವಳನ್ನು ಕಟ್ಟಿಕೊಂಡು ನೀನೇನು ಮಾಡುವೆ? ನಿನಗೆ ಬೇರೆ ಸ್ತ್ರೀಯನ್ನು ತಂದು ಮದುವೆ ಮಾಡುವೆ. ಅಹೋ ಅಕ್ಕಯ್ಯ, ತಮ್ಮ, ನಿನ್ನ ಮನೆಯಲ್ಲಿ ಕೋಟಿ ಇದ್ದರೇನು, ಶತಕೋಟಿ ಇದ್ದರೇನು, ಅದನ್ನ ತೆಗೆದುಕೊಂಡು ನಾನೇನು ಮಾಡಲಿ? ನನ್ನ ಮನಸ್ಸು ಇವಳ ಮೇಲೆ ಇರುವುದಲ್ಲ. ತಮ್ಮನೇ, ಆಗ್ರಜೆ, ಅರಮಂದಿರದಲ್ಲಿ 1000 ಸ್ತ್ರೀಯರಿರುವರು, ಅವರು ಯಾರು ಬೇಡ, ಇವಳೇ ಬೇಕು, ಹೇಗಾದ್ರೂ ಮಾಡಿ ಗರಡಿ ಮನೆಗೆ ಕಳಿಸಿಕೊಡಬೇಕು ಎಂದು ಕೇಳುತ್ತೀರಿ. ಹೌದು ಆಗ್ರಜೆ. ಬೇಗ ತಮ್ಮ. ಅಹೋ ಅಕ್ಕಯ್ಯ, ತಮ್ಮಯ್ಯ, ರಂಭಾ, ಊರ್ವಶಿ, ಮೇನಕ, ತಿಲೋತ್ತಮಿಯರು ಮಹಾ ರೂಪವತಿಯರೆಂದು ಹೇಳುತ್ತಾರೆ. ಎಲ್ಲ ಬಂದವರು ಯಾರು? ಆದರೆ ಆ ದೇವ ನಾಯಕಿಯರ ರೂಪಗಳು ಈ ಸುಂದರಾಂಗಿಗೆ ಸರಿಯಾಗಲಾರವು ಅಕ್ಕ. ರತ್ನ ದೀಪ್ತಿಯಂತೆ ಒಪ್ಪುವ ಈ ಸ್ತ್ರೀಗಳನ್ನು ಕಂಡು ನನಗೆ ಕಣ್ಣು ಮುಚ್ಚುವಂತಾಯಿತು. ಅಹೋ ಅಕ್ಕಯ್ಯ, ನಾನು ಕೇಳಿದ ರತ್ನಮನ್ನು ನೀನು ಕೊಡುತ್ತೇನೆ ಎಂಬುದು ದುರ್ಲಭ. ನೀನು ಕೊಡಬೇಕೆಂಬ ಅಂತಃಕರಣ ನಿನ್ನಲ್ಲಿ ಹುಟ್ಟಿದ್ದು ನಿಜವಾದರೆ ಆ ಸ್ತ್ರೀಗಳನ್ನು ನನಗೆ ವಶ ಮಾಡಿದರೆ ಅಕ್ಕ, ತಮ್ಮ, ನೀನು ಹೇಳಿದ ಚಾಕಿರಿಯೊಳ ನಿಲ್ಲುವೆ, ನಿನ್ನ మాటిಗೆ ನಾನು ಸಲ್ಲುವೆ. ప్లీజ్ సబ్స్క్రైబ్ చేయండి, లైక్ చేయండి, షేర్ చేయండి, ప్లీజ్ సబ్స్క్రైబ్ చేయండి.